ಕೀರ್ತನೆ 118 ಅದರಲ್ಲಿ ವಚನ 14 ಓದೋಣ. ನನ್ನ ಬಲವು ಕೀರ್ತನೆಯು ಯಾಹುವೆ, ಆತನಿಂದ ನನಗೆ ರಕ್ಷಣೆ ಉಂಟಾಯಿತು. ನನ್ನ ಬಲವು ನನ್ನ ಕೀರ್ತನೆಯು ಯಾಹುವೆ. ನಮ್ಗೇನಾದ್ರೂ ಸ್ಟ್ರೆಂತ್ ಇದೆ, ಈ ಮುಂಜಾನೆ ನಾವು ಎದ್ದು ಕುಳಿತಿದ್ದೀವಿ ಅಂತ ಹೇಳಿದ್ರೆ ಕರ್ತನ ಬಲ ನಮಗುಂಟಾಗಿದೆ. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ ನನ್ ಬಲವು, ನನ್ನ ಕೀರ್ತನೆಯು. ಕರ್ತನೆ ನನ್ ಬಲವು, ನನ್ನ ಕೀರ್ತನೆಯು. ಹರುಷಧ್ವನಿ ಜಯ ಘೋಷ, ಹರುಷಧ್ವನಿ ಜಯ ಘೋಷ ನನ್ನ ಗುಡಾರದಿ, ನನ್ನ ಗುಡಾರದಿ. ಹಾಲೆಲೂಯ, 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 ಹಾಲೆಲೂಯ. ಸೋಲಿಲ್ಲ, ಹಾಲೆಲೂಯ, ಜಯ ಉಂಟು. ಕರ್ತನೆ ನನ್ ಬಲವು, ನನ್ನ ಕೀರ್ತನೆಯು. ಕರ್ತನೆ ನನ್ ಬಲವು, ನನ್ನ ಕೀರ್ತನೆಯು. ಹರುಷಧ್ವನಿ ಜಯ ಘೋಷ, ಹರುಷಧ್ವನಿ ಜಯ ಘೋಷ ನನ್ನ ಗುಡಾರದಿ. ನಂಬಿಕೆಯಿಂದ ಅರಿಕೆ ಮಾಡೋಣ. ಹರುಷಧ್ವನಿ ಜಯ ಘೋಷ ನನ್ನ ಗುಡಾರದಿ. ಹಾಲೆಲೂಯ, 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 ಹಾಲೆಲೂಯ. ಸೋಲಿಲ್ಲ, ಹಾಲೆಲೂಯ, ಜಯ ಉಂಟು. ಕರ್ತನೆ ನನ್ ಬಲವು, ನನ್ನ ಕೀರ್ತನೆಯು. ಕರ್ತನೆ ನನ್ ಬಲವು. ಹಾಲೆಲೂಯ. 15ನೇ ವಚನ ಹೇಳ್ತದೆ 118ನೇ ಕೀರ್ತನೆಯಲ್ಲಿ, ಉತ್ಸಾಹ ಧ್ವನಿಯು ಜಯ ಘೋಷವು ನೀತಿವಂತರ ಗೂಡಾರಗಳಲ್ಲಿವೆ. ಹಾಲೆಲೂಯ. ಇವತ್ತು ನಂಬಿಕೆಯಿಂದ ಅರಿಕೆ ಮಾಡಿ. ಒಂದು ವೇಳೆ ನಾನಾ ಕಷ್ಟ ಸಂಕಟಗಳನ್ನು ನೀವು ಹಾದು ಹೋಗ್ಬೋದು. ಇಲ್ಲ, ನನ್ನ ಮನೆಯಲ್ಲಿ ಹರ್ಷ ಧ್ವನಿನೇ ಇರೋದು. ಹಾಲೆಲೂಯ. ಉತ್ಸಾಹ ಧ್ವನಿ ಜಯಘೋಷವೇ ನನ್ನ ಹಕ್ಕು. ಹಾಲೆಲೂಯ. ದೇವರು ಯಾವಾಗಲೂ ನಮ್ಮನ್ನು ಸಂತೋಷದಲ್ಲಿ ಹರ್ಷದಲ್ಲಿ ಇಡ್ಲಿಕ್ಕೆ ಬಯಸುವ ದೇವರು. ಹಾಲೆಲೂಯ. ನಂಬಿಕೆಯಿಂದ ಹಾಡೋಣ. ಹರುಷ ಧ್ವನಿ ಜಯ ಘೋಷ, ಹರುಷ ಧ್ವನಿ ಜಯ ಘೋಷ ನನ್ನ ಗುಡಾರದಿ, ನನ್ನ ಗುಡಾರದಿ. ಹಾಲೆಲೂಯ, 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 ಹಾಲೆಲೂಯ. ಸೋಲಿಲ್ಲ, ಹಾಲೆಲೂಯ, ಜಯ ಉಂಟು. ಕರ್ತನೆ ನನ್ ಬಲವು, ನನ್ನ ಕೀರ್ತನೆಯು. ಕರ್ತನೆ ನನ್ ಬಲವು, ನನ್ನ ಕೀರ್ತನೆಯು. ಹಾಲೆಲೂಯ. 6ನೇ ವಚನ ಈ ರೀತಿಯಾಗಿ ಹೇಳ್ತದೆ. 118ನೇ ಕೀರ್ತನೆಯಲ್ಲಿ 6ನೇ ವಚನ, ಯೆಹೋವನು ನನಗಿದ್ದಾನೆ, ಭಯಪಡೆನು, ಮನುಷ್ಯನು ನನಗೆ ಏನು ಮಾಡಾನು. ಮನುಷ್ಯರು ನನಗೇನು ಮಾಡಲಿಕ್ಕಾಗುತ್ತೆ? ಕರ್ತನು ನನಗಿದ್ದಾನೆ, ಭೂಮಿ ಆಕಾಶಗಳ ನಿರ್ಮಾಣಿಕನು ನನಗಿದ್ದಾನೆ, ನನ್ನ ಪಕ್ಷದಲ್ಲಿದ್ದಾನೆ, ನನ್ನ ಪರವಾಗಿದ್ದಾನೆ. ನೀವು ನಂಬಿಕೆಯಿಂದ ಹೇಳಿ, ನನ್ನ ಪರವಾಗಿ ಕರ್ತನಿದ್ದಾನೆ. ಕೊರೋನಾವೇ ನೀನು ನನಗೇನು ಮಾಡಲಿಕ್ಕಾಗುತ್ತೆ? ಕರ್ತನು ನನ್ನ ಪರವಾಗಿದ್ದಾನೆ. ಕೋವಿಡೇ ನನಗೆ ನೀನೇನು ಮಾಡಲಿಕ್ಕಾಗುತ್ತೆ? ಬಂದ ದಾರಿಗೆ ಸುಂಕವಿಲ್ಲ ಅಂತ ನೀನು ಹೋಗ್ತಾ ಇರಬೇಕಷ್ಟೆ. ಹಲ್ಲೆಲೂಯ. ಕರ್ತ ನನ್ನ ಪಕ್ಷದಲ್ಲಿ, ಭಯವು ನನಗಿಲ್ಲ. ಹಾಡೋಣ. ಕರ್ತ ನನ್ನ ಪಕ್ಷದಲ್ಲಿ, ಭಯವು ನನಗಿಲ್ಲ. ಮನುಷ್ಯ ನನಗೆ ಎದಿರು, ಏನು ಮಾಡಲಾರನು. ಮನುಷ್ಯ ನನಗೆ ಎದಿರು,
ಏನು ಮಾಡಲಾರನು. ಹರುಷಧ್ವನಿ ಜಯ ಘೋಷ, ಹರುಷಧ್ವನಿ ಜಯ ಘೋಷ ನನ್ನ ಗುಡಾರದಿ, ನನ್ನ ಗುಡಾರದಿ. ಹಾಲೆಲೂಯಾ 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 ಹಾಲೆಲೂಯಾ. ಸೋಲಿಲ್ಲ, ಹಾಲೆಲೂಯಾ. ಜಯ ಉಂಟು, ಕರ್ತನೆ ನನ್ ಬಲವು, ನನ್ನ ಕೀರ್ತನೆಯು. ನಂಬಿಕೆಯಿಂದ ಹಾಡೋಣ. ಕರ್ತನೆ ನನ್ ಬಲವು, ನನ್ನ ಕೀರ್ತನೆಯು. ಹರುಷಧ್ವನಿ ಜಯ ಘೋಷ, ಹರುಷಧ್ವನಿ ಜಯ ಘೋಷ ನನ್ನ ಗುಡಾರದಿ, ನನ್ನ ಗುಡಾರದಿ. ಹಾಲೆಲೂಯಾ 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 ಹಾಲೆಲೂಯಾ. ಸೋಲಿಲ್ಲ, ಹಾಲೆಲೂಯಾ. ಜಯ ಉಂಟು, ಕರ್ತನೆ ನನ್ ಬಲವು, ನನ್ನ ಕೀರ್ತನೆಯು. ಕರ್ತನೆ ನನ್ ಬಲವು, ನನ್ನ ಕೀರ್ತನೆಯು. ಹಾಲೆಲೂಯಾ. 24ನೇ ವಚನ ಏನು ಹೇಳುತ್ತೆ ನೋಡಿ. ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಈ ದಿನವು ದೇವರಿಂದಲೇ ನೇಮಕವಾದದ್ದು. ಹಾಲೆಲೂಯಾ. ಈ ಹೊಸ ದಿನವನ್ನು ದೇವರು ಕೊಟ್ಟಿದ್ದಾರೆ. ದೇವರು ಈ ದಿನ ಈ ಭೂಮಿಯಲ್ಲಿ ನಾವು ಬದುಕಿ ಬಾಳುವಂತೆ ಅನುಗ್ರಹ ಕೊಟ್ಟಿದ್ದಾನೆ. ಹಾಲೆಲೂಯಾ. ಇದರಲ್ಲಿ ನಾವು ಸಂತೋಷದಿಂದ, ಉಲ್ಲಾಸದಿಂದ, ಆನಂದದಿಂದ ಖುಷಿಯಾಗಿರೋಣ. ಹಾಲೆಲೂಯಾ. ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ. ಈ ದಿನ ನಿಮಗೆ ಸಂತೋಷ ದಿನವಾಗಿರಲಿ. ನೀವು ಅರಿಕೆ ಮಾಡಿ, ಈ ದಿನ ಶುಭ ದಿನ, ಕರ್ತನು ನನಗೆ ಕೊಟ್ಟ ದಿನ, ಸಂತೋಷದ ದಿನ ಅಂತ ಹೇಳಿ ಡಿಕ್ಲೇರ್ ಮಾಡಿ, ಈ ದಿನವಿಡೀ ಮನರಮ್ಯವಾಗಿರ್ಲಿಕ್ಕೆ ದೇವರು ನಿಮಗೆ ಅನುಗ್ರಹ ಕೊಡ್ತಾನೆ. ಹಾಲೆಲೂಯಾ. ಈ ದಿನ ಶುಭ ದಿನ, ಯೆಹೋವಾ ತಂದ ದಿನ. ಈ ದಿನ ಶುಭ ದಿನ, ಯೆಹೋವಾ ತಂದ ದಿನ. ಹರ್ಷಿಸಿ ನಲಿಯುವ, ನಮ್ಮ ಕಾರ್ಯ ಕೈಗೂಡಿಸುವ, ನಮ್ಮ ಕಾರ್ಯವನ್ನು ಕೈಗೂಡಿಸುವನು. ಹರ್ಷಿಸಿ ನಲಿಯುವ, ಕಾರ್ಯ ಕೈಗೂಡಿಸುವ. ಹರುಷಧ್ವನಿ ಜಯ ಘೋಷ, ಹರುಷಧ್ವನಿ ಜಯ ಘೋಷ ನನ್ನ ಗುಡಾರದಿ, ನನ್ನ ಗುಡಾರದಿ. ಹಾಲೆಲೂಯಾ 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 ಹಾಲೆಲೂಯಾ. ಸೋಲಿಲ್ಲ, ಹಾಲೆಲೂಯಾ. ಜಯ ಉಂಟು, ಕರ್ತನೆ ನನ್ ಬಲವು, ನನ್ನ ಕೀರ್ತನೆಯು. ಕರ್ತನೆ ನನ್ ಬಲವು, ನನ್ನ ಕೀರ್ತನೆಯು. ಈ ದಿನ ಶುಭ ದಿನ, ಯೆಹೋವಾ ತಂದ ದಿನ. ಈ ದಿನ ಶುಭ ದಿನ, ಯೆಹೋವಾ ತಂದ ದಿನ. ಹರ್ಷಿಸಿ ನಲಿಯುವ, ಕಾರ್ಯ ಕೈಗೂಡಿಸುವ. ಹರ್ಷಿಸಿ ನಲಿಯುವ, ಕಾರ್ಯ ಕೈಗೂಡಿಸುವ. ಹರುಷಧ್ವನಿ ಜಯ ಘೋಷ, ಹರುಷಧ್ವನಿ ಜಯ ಘೋಷ ನನ್ನ ಗುಡಾರದಿ, ನನ್ನ ಗುಡಾರದಿ. ಹಾಲೆಲೂಯಾ. ಹಾಲೆಲೂಯಾ. ಸೋಲಿಲ್ಲ, ಹಾಲೆಲೂಯಾ.
ಜಯ ಉಂಟು. ಕರ್ತನೆ ನನ್ ಬಲವು, ನನ್ನ ಕೀರ್ತನೆಯು. ಕರ್ತನೆ ನನ್ ಬಲವು, ನನ್ನ ಕೀರ್ತನೆಯು. 118ನೇ ಕೀರ್ತನೆಯಲ್ಲಿ 12ನೇ ವಚನ ಈ ರೀತಿಯಾಗಿ ಹೇಳ್ತದೆ, ಅವರು ಜೇನ್ನೊಣಗಳಂತೆ ನನ್ನನ್ನು ಕವಿದರು. ಯಾರಿಗಾದ್ರೂ ಜೇನ್ನೊಣಗಳಲ್ಲಿ ಕೈಯಲ್ಲಿ ಕಚ್ಚಿಸ್ಕೊಂಡಿದ್ದೀರಾ? ಅದು 1-2 ಬರೋಲ್ಲ, ಅದು ಗುಂಪಾಗಿ ಒಂದು ಸುತ್ತಲೂ ಆವರಿಸ್ಕೊಂಡ್ಬಿಡ್ತದೆ. ಜೇನ್ನೊಣ, ನಿಮಗೆ ಕೇಡು ಮಾಡುವವರು ಸಹ ಜೇನ್ನೊಣಗಳಂತೆ ನಿಮ್ಮನ್ನ ಕವಿದರು ಅಂದ್ರೆ ಹಂಗೆ ಮುಚ್ಕೊಂಡ್ಬಿಟ್ರು ಸಹ, ಮುಳ್ಳಿನ ಪೊದೆ ಬೆಂಕಿಯಲ್ಲಿ ಹೇಗೆ ಸುಟ್ಟು ಹೋಗ್ತದೋ, ಮುಳ್ಳಿನ ಬೆಂಕಿಯಂತೆ ಕ್ಷಣದಲ್ಲಿ ಅಳಿದು ಹೋಗುವರು. ಬೆಂಕಿಯಲ್ಲಿ ಮುಳ್ಳು ಹೇಗೆ ಬೇಗ ಸುಟ್ಟು ಬೂದಿ ಆಗ್ಬಿಡ್ತದೋ, ಅದೇ ರೀತಿ ಸಂಪೂರ್ಣವಾಗಿ ಎಲ್ಲವೂ ಕೂಡ ಲಯವಾಗಿ ಹೋಗ್ತದೆ. ನಮ್ಗೆ ವಿರುದ್ಧವಾಗಿ ಏನು ಮಾಡೋಕ್ಕಾಗಲ್ಲ. ಬೆಂಕಿ ಕಣ್ರಿ, ನಾನು ಬೆಂಕಿ. ಪಕ್ಕದಲ್ಲಿ ಇರೋರಿಗೆ ಯಾರಾದ್ರೂ ಹೇಳಿ, ನಾನು ಬೆಂಕಿ, ನನ್ನ ಹತ್ರ ಬಂದರೆ ಬರ್ನ್ ಆಗ್ಬಿಡ್ತೀರಿ. ಹಾಲೆಲೂಯ. ಭರವಸೆಯಿಂದ ಹೇಳುವ, ದೇವರು ನಮ್ಮ ಜೊತೆ ಇರುವಾಗ ನಮ್ಮ ಹತ್ರ ನಮ್ಮನ್ನು ಯಾವುದು ಟಚ್ ಮಾಡೋಕ್ಕಾಗಲ್ಲ. ಕೋವಿಡ್, ಬಿ ಕೇರ್ಫುಲ್. ಹಾಲೆಲೂಯ. ಚಾಲೆಂಜ್ ಮಾಡಿ, ಕೋವಿಡ್ ಬಿ ಕೇರ್ಫುಲ್, ಟಚ್ ಮಾಡೋಕ್ಕಾಗಲ್ಲ ನನ್ನ, ಬೆಂಕಿ ನಾನು. ಹಾಲೆಲೂಯ, ಹಾಲೆಲೂಯ. ಜೇನ್ನೊಣಗಳಂತೆಯೇ ಕಷ್ಟಗಳು ಕವಿದರು, ಜೇನ್ನೊಣಗಳಂತೆಯೇ ಕಷ್ಟಗಳು ಕವಿದರು. ಬೆಂಕಿಯಲ್ಲಿನ ಮುಳ್ಳಿನಂತೆ ಸುಟ್ಟು ಬೂದಿಯಾಗುವುದು, ಬೆಂಕಿಯಲ್ಲಿನ ಮುಳ್ಳಿನಂತೆ ಸುಟ್ಟು ಬೂದಿಯಾಗುವುದು. ಹರುಷ ಧ್ವನಿ ಜಯ ಘೋಷ, ಹರುಷ ಧ್ವನಿ ಜಯ ಘೋಷ, ನನ್ನ ಗುಡಾರದಿ, ನನ್ನ ಗುಡಾರದಿ. ಹಾಲೆಲೂಯ, 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 ಹಾಲೆಲೂಯ. ಸೋಲಿಲ್ಲ. ಹಾಲೆಲೂಯ. ಜಯ ಉಂಟು. ಕರ್ತನೆ ನನ್ ಬಲವು, ನನ್ನ ಕೀರ್ತನೆಯು. ಕರ್ತನೆ ನನ್ ಬಲವು, ನನ್ನ ಕೀರ್ತನೆಯು. 13ನೇ ವಚನ ಈ ರೀತಿಯಾಗಿದೆ. 13ನೇ ವಚನ, ವೈರಿಯೇ ನನ್ನನ್ನು ಬೀಳ ನೂಕಿದಿ. ನಮಗೆ ಕಷ್ಟ ತಂದಾಕಿದ್ದೆ ನಾವು ಹಾಳಾಗೋಗ್ಬೇಕು ಅಂತ ಸೈತಾನ ಕೆಲಸನೇ, ವೈರಿಯ ಕೆಲಸ ಅದು. ಆದರೆ ಯೆಹೋವನು ನನಗೆ ಸಹಾಯ ಮಾಡಿದನು. ಹಾಲೆಲೂಯ, ಪ್ರೈಸ್ ದ ಲಾರ್ಡ್. ದೇವರು ನನ್ನ ಸಹಾಯಕ್ಕಿದ್ದಾನೆ. ನೀವು ಭರವಸೆಯಿಂದ ಹೇಳಿ, ಡ್ಯಾಡಿ ನೀವು ನನ್ನ ಸಹಾಯಕ್ಕಿದ್ದೀರಿ, ನನ್ನನ್ನು ಬೀಳ್ಸಕ್ಕಾಗಲ್ಲ, ನನ್ನನ್ನು ಬೀಳ್ಸಕ್ಕಾಗಲ್ಲ. ಹಾಲೆಲೂಯ. ನಂಬಿಕೆಯಿಂದ ಭರವಸೆಯಿಂದ ಹೇಳಿ. ಒಂದು ವೇಳೆ ನೀವು ವ್ಯಾಧಿ ಹಾಸಿಗೆಯಲ್ಲಿ ಇದ್ರೂ ಸಹ ಈಗ ನಂಬಿಕೆಯಿಂದ ಹೇಳಿ, ನನ್ನನ್ನೇನು ಮಾಡೋಕ್ಕಾಗಲ್ಲ. ವೈರಿಯೇ ನನ್ನನ್ನು ಬೀಳ ನೂಕಿದ್ದಿ, ಆದರೆ ನೋಡು ನನಗೆ ಸಕ್ಸಸ್. ಹಾಲೆಲೂಯ. ಬೀಳುವಂತೆ ತಳ್ಳಿದರು ಬೀಳಿಸಲು ಸಾಧ್ಯವಿಲ್ಲ, ಬೀಳುವಂತೆ ತಳ್ಳಿದರು ಬೀಳಿಸಲು ಸಾಧ್ಯವಿಲ್ಲ. ಕರ್ತನೆ ಸಹಾಯಕ, ಕೈ ಚಾಚಿ ಮೇಲೆತ್ತುವ. ಕರ್ತನೆ ಸಹಾಯಕ, ಕೈ ಚಾಚಿ ಮೇಲೆತ್ತುವ. ಹರುಷ ಧ್ವನಿ ಜಯ ಘೋಷ, ಹರುಷ ಧ್ವನಿ ಜಯ ಘೋಷ, ನನ್ನ ಗುಡಾರದಿ, ನನ್ನ ಗುಡಾರದಿ. ಹಾಲೆಲೂಯ, 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 ಹಾಲೆಲೂಯ. ಸೋಲಿಲ್ಲ. ಹಾಲೆಲೂಯ. ಜಯ ಉಂಟು. ಹಾಲೆಲೂಯ, 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 ಹಾಲೆಲೂಯ.
ಹಾಲೆಲ್ಲೂಯ, ಸೋಲಿಲ್ಲ. ಹಾಲೆಲ್ಲೂಯ. ಕರ್ತನೆ ನನ್ ಬಲವು, ನನ್ನ ಕೀರ್ತನೆಯು. ಕರ್ತನೆ ನನ್ ಬಲವು, ನನ್ನ ಕೀರ್ತನೆಯು. ಕರ್ತನೆ ನನ್ ಬಲವು, ನನ್ನ ಕೀರ್ತನೆ. ಒಂದು ನಿಮಿಷ ಕರ್ತನ ನೋಡಿ ಹೇಳಿ, ಅಪ್ಪ ನನಗೇನಾದ್ರೂ ಸ್ಟ್ರೆಂತ್ ಇದೆ ಅಂದ್ರೆ, ನಾನೇನಾದ್ರೂ ಗೆದ್ದು ಬರ್ತೀನಿ ಅಂದ್ರೆ, ಏನಾದ್ರೂ ಜಯ ಗಳಿಸ್ತೀನಿ ಅಂದ್ರೆ, ಕರ್ತನೆ ನೀನು ನನಗೆ ಬಲವಾಗಿರೋದ್ರಿಂದ ನನಗೆ ಸ್ಟ್ರೆಂತ್ ನೀನೇ ಅಪ್ಪ. ಹಾಲೆಲೂಯಾ. ವಂದನೆ, ನಿಮ್ಮ ಪ್ರೀತಿ ದಯೆಗಾಗಿ ವಂದನೆ. ನನ್ನ ತಲೆ ಎತ್ತಿ ನಡೆಯುವಂತೆ ಮಾಡುವಾತನೇ ನಿಮಗೆ ವಂದನೆ, ವಂದನೆ. ಹಾಲೆಲೂಯಾ. ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ. ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ. ಖೇಡ್ಯವು ನೀನೇ, ಮಹಿಮೆಯು ನೀನೇ. ತಲೆ ಎತ್ತಿ ನಡೆಯ ಮಾಡುವೆ. ಖೇಡ್ಯವು ನೀನೇ, ಮಹಿಮೆಯು ನೀನೇ. ತಲೆ ಎತ್ತಿ ನಡೆಯ ಮಾಡುವೆ. ತಲೆ ಎತ್ತಿ ನಡೆಯ ಮಾಡುವೆ. ತಲೆ ಎತ್ತಿ ನಡೆಯ ಮಾಡುವೆ. ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ. ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ. ವಿರೋಧಿಗಳು ಎಷ್ಟೆಷ್ಟೋ ಹೆಚ್ಚಿರುವರು, ವೈರಿಗಳು ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ. ನಿದ್ದೆ ಮಾಡಿ ಹರುಷದಿಂದ ಎದ್ದೇಳುವೆ, ಯಾಕೆಂದರೆ ಕರ್ತನನ್ನ ಕಾಪಾಡುವೆ. ನಿದ್ದೆ ಮಾಡಿ ಹರುಷದಿಂದ ಎದ್ದೇಳುವೆ, ಯಾಕೆಂದರೆ ಕರ್ತನನ್ನ ಕಾಪಾಡುವೆ. ಭಯವು ನನಗಿಲ್ಲ, ಯಾವುದಕ್ಕೂ ಚಿಂತಿಸದೆ ಸ್ತೋತ್ರ ಮಾಡುವೆ. ಗ್ರಹಿಕೆ ಮೀರಿ ಸಮಾಧಾನ ಕಾಯುತ್ತಿರುವುದು, ಯಾವುದಕ್ಕೂ ಚಿಂತಿಸದೆ ಸ್ತೋತ್ರ ಮಾಡುವೆ. ಗ್ರಹಿಕೆ ಮೀರಿ ಸಮಾಧಾನ ಕಾಯುತ್ತಿರುವುದು. ನಿನ್ ಬಯಕೆ ಎಲ್ಲವೂ ಅವು ಪರಿಶುದ್ಧವು. ನಿನ್ ಬಯಕೆ ಎಲ್ಲವೂ ಅವು ಪರಿಶುದ್ಧವು. ಅವುಗಳನ್ನೇ ಧ್ಯಾನಿಸುವೆ. ದಿನ ಅರಿಕೆ ಮಾಡಿ ಜಯ ಹೊಂದುವೆ. ಅವುಗಳನ್ನೇ ಧ್ಯಾನಿಸುವೆ. ದಿನ ಅರಿಕೆ ಮಾಡಿ ಜಯ ಹೊಂದುವೆ. ಖೇಡ್ಯವು ನೀನೇ, ಮಹಿಮೆಯು ನೀನೇ. ತಲೆ ಎತ್ತಿ ನಡೆಯ ಮಾಡುವೆ. ಖೇಡ್ಯವು ನೀನೇ, ಮಹಿಮೆಯು ನೀನೇ. ತಲೆ ಎತ್ತಿ ನಡೆಯ ಮಾಡುವೆ. ತಲೆ ಎತ್ತಿ ನಡೆಯ ಮಾಡುವೆ. ತಲೆ ಎತ್ತಿ ನಡೆಯ ಮಾಡುವೆ. ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ. ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ. ಖೇಡ್ಯವು ನೀನೇ, ಮಹಿಮೆಯು ನೀನೇ. ತಲೆ ಎತ್ತಿ ನಡೆಯ ಮಾಡುವೆ. ಖೇಡ್ಯವು ನೀನೇ, ಮಹಿಮೆಯು ನೀನೇ. ತಲೆ ಎತ್ತಿ ನಡೆಯ ಮಾಡುವೆ. ತಲೆ ಎತ್ತಿ ನಡೆಯ ಮಾಡುವೆ. ತಲೆ ಎತ್ತಿ ನಡೆಯ ಮಾಡುವೆ. ಕರ್ತನೇ ತಂದೆಯೇ,
ತಲೆ ಎತ್ತುವಂತೆ ಮಾಡುವವ ನೀನೇ. ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ. ಖೇದ್ಯವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ. ಹೌದು ಡ್ಯಾಡಿ, ಖೇದ್ಯವು ಡ್ಯಾಡಿಯನ್ನು ನೋಡಿ ಹೇಳಿ, ಅಪ್ಪ ನೀನಿರೋದ್ರಿಂದ ನಾನು ತಲೆ ಎತ್ತಿ ನಡೆಯುವೆ, ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ. ನನ್ನ ತಂದೆ ನೀನಿರುವೆ, ನನ್ನ ತತ್ತರಿಸಲು ಬಿಡಲಾರೆ. ನನ್ನ ತಂದೆ ನೀನಿರುವೆ, ನನ್ನ ತತ್ತರಿಸಲು ಬಿಡಲಾರೆ. ಜಯ ಕೊಡುವ ಕರ್ತನಿರುವೆ, ಸೋಲು ಎಂದು ನನಗೆ ಇಲ್ಲ. ಜಯ ಕೊಡುವ ಕರ್ತನಿರುವೆ, ಸೋಲು ಎಂದು ನನಗೆ ಇಲ್ಲ. ಖೇದ್ಯವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ. ಖೇದ್ಯವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ. ತನೇ ತಂದೆ, ತಲೆ ಎತ್ತುವಂತೆ ಮಾಡುವವ ನೀನೇ. ಕರ್ತನೇ ತಂದೆ, ತಲೆ ಎತ್ತುವಂತೆ ಮಾಡುವವ ನೀನೇ, ತಲೆ ಎತ್ತುವಂತೆ ಮಾಡುವವ ನೀನೇ. ಹೌದು ಡ್ಯಾಡಿ, ಸಮಾಜದಲ್ಲಿ ನಾನು ತಲೆ ಎತ್ತಿ ನಿಲ್ಲುವಂತೆ, ಕರ್ತನೇ ಜೀವಿತದಲ್ಲಿ ಏಳಿಗೆಯನ್ನು ಕಾಣುವಂತೆ ನನ್ನನ್ನು ಆಶೀರ್ವದಿಸುವವನೇ. ಹಾಲೆಲೂಯ. ನಂಬಿಕೆಯಿಂದ ಹೇಳಿ, ಒಂದು ವೇಳೆ ನಿಮ್ಮ ಪರಿಸ್ಥಿತಿ ಬಹಳ ಮೋಸವಾಗಿ ಹೋಗಿರ್ಬೋದು, 4 ಜನರ ಮುಂದೆ ಅವಮಾನ ಆಯ್ತಲ್ಲ ಅಂತ ನೀವು ಕುಗ್ಗಿ ಹೋಗಿರ್ಬೋದು, ಆದರೆ ಕರ್ತನು ನಿಮ್ಮನ್ನು ತಲೆ ಎತ್ತುವಂತೆ ಮಾಡ್ತಾನೆ. ನಂಬಿಕೆಯಿಂದ ಕರ್ತನ ನೋಡಿ ಹೇಳಿ, ಅಪ್ಪ ನನ್ನನ್ನು ತಲೆ ಎತ್ತುವಂತೆ ಮಾಡುವವನೇ. ಕೀರ್ತನೆ 3ರಲ್ಲಿ ನಾವು ಇದನ್ನು ಓದ್ತೇವೆ, ನೀನು ನನ್ನನ್ನು ತಲೆ ಎತ್ತುವಂತೆ ಮಾಡುವವನು. ಹಾಲೆಲೂಯ. ಹೌದು ಡ್ಯಾಡಿ, ನೀನು ನನ್ನನ್ನು ತಲೆ ಎತ್ತುವಂತೆ ಮಾಡುವವನು. ಹಾಲೆಲೂಯ, ಹಾಲೆಲೂಯ. ಡ್ಯಾಡಿ, ನನ್ನ ಬಾಳನ್ನ ಬೆಳಗಿಸುವವನೇ. ಮನುಷ್ಯರೆಲ್ಲ ತುಳಿಬಹುದು, ಆದರೆ ನೀನು ಮೇಲೆತ್ತುವವನು, ಮೇಲೆತ್ತುವವನು ಡ್ಯಾಡಿ. ಹಾಲೆಲೂಯ. ವಿರೋಧಿಗಳು ಎಷ್ಟೋ ಹೆಚ್ಚಿಕೊಂಡಿದ್ರು ಕರ್ತನೆ, ನನಗೆ ವಿರುದ್ಧವಾದ ಷಡ್ಯಂತ್ರಗಳು ಕುತಂತ್ರಗಳು ಎಷ್ಟೇ ಬೆಳೆದಿದ್ರು ಕರ್ತನೆ, ನಾನು ಸೋತು ಹೋಗೋದಿಲ್ಲ, ನಾನು ಕುಗ್ಗಿ ಹೋಗೋದಿಲ್ಲ. ಯಾಕಂದ್ರೆ ನನ್ನ ತಂದೆ ನೀನಿರುವೆ. ಹಾಲೆಲೂಯ. ನನ್ನ ತಂದೆ ನೀನಿರುವೆ. ಡ್ಯಾಡಿ ನೋಡಿ ಹೇಳಿ, ನಿಮ್ಮ ಪರಿಸ್ಥಿತಿಯನ್ನೆಲ್ಲ ಮುಂದಿಟ್ಟು ನಿಮ್ಮ ಕಣ್ಣೆದುರಿಗೆ ತಗೊಂಡು ಬಂದ್ಬಿಟ್ಟು ಜೀಸಸ್ ನೋಡಿ ಹೇಳಿ, ಅಪ್ಪ ಇಷ್ಟೆಲ್ಲ ಇದ್ರು ನಾನು ಸೋತು ಹೋಗೋದಿಲ್ಲ, ಯಾಕಂದ್ರೆ ನೀವಿದ್ದೀರಿ. ಹಾಲೆಲೂಯ. ಓ ಹಾಲೆಲೂಯ. ಒಂದು ವೇಳೆ ವ್ಯಾಧಿ, ಈ ಸಮಸ್ಯೆ, ಶರೀರದ ದೇಹದ ವಿರುದ್ಧವಾಗಿ ಹೋರಾಡ್ತಿರುವ ವ್ಯಾಧಿ ನಿಮ್ಮನ್ನ ಪೀಡಿಸುತ್ತಾ ಇದ್ರು, ನಿಮಗೆ ನಾನಾ ಹೋರಾಟಗಳನ್ನ ತಂದು ಹಾಕಿದ್ರು, ಅದೆಲ್ಲವನ್ನ ಮುಂದಿಟ್ಟು ಕರ್ತನ್ ನೋಡಿ ಹೇಳಿ, ನನ್ನ ತಂದೆ ನೀನಿರುವೆ, ಸೋಲು ತತ್ತರಿಸಲು ಬಿಡಲಾರೆ. ನನ್ನ ತಂದೆ ನೀನಿರುವೆ. ಹೌದು ಡ್ಯಾಡಿ, ನನ್ನ ತತ್ತರಿಸಲು ಬಿಡಲಾರೆ. ನಾನು ತತ್ತರಿಸಿ ಹೋಗೋದಿಲ್ಲ. ನಾಟ್ ಬಿಕಾಸ್ ಆಫ್ ಮೈ ಸ್ಟ್ರೆಂತ್, ಬಿಕಾಸ್ ಆಫ್ ಯೋರ್ ಸ್ಟ್ರೆಂತ್. ನೀನ್ ನನ್ನ ಜೊತೆ ಇರೋದ್ರಿಂದ ನಾನು ತತ್ತರಿಸಿ ಹೋಗಲಾರೆ, ಮನಸೋತು ಹೋಗಲಾರೆ, ನಾ ಕುಗ್ಗಿ ಹೋಗಲಾರೆ. ಹಾಲೆಲೂಯ. ನೀನಿರೋದ್ರಿಂದ ನನಗೆ ಸೋಲು ಇಲ್ಲ ಡ್ಯಾಡಿ. ಹಾಲೆಲೂಯ. ನಾನು ಹರುಷದಿಂದ ನಿದ್ದೆ ಮಾಡಿ ಎದ್ದೇಳುವೆ. ಹೌದು, ನಾನು ಮಲಗಿಕೊಂಡು ನಿದ್ದೆ ಮಾಡಿ ಹರುಷದಿಂದ ಎದ್ದೇಳುವೆ. ಟೆನ್ಷನ್ ಇಲ್ಲ ಡ್ಯಾಡಿ. ಹಾಲೆಲೂಯ. ಟೆನ್ಷನ್ ಇಲ್ಲ. ಯಾಕೆಂದರೆ
ಕರ್ತನನ್ನ ಕಾಪಾಡುವೆ. ನನ್ನನ್ನು ಕಾಪಾಡಲಿಕ್ಕೆ ನೀವಿದ್ದೀರಿ. ನಾನು ಆರಾಮಾಗಿ ನಿದ್ದೆ ಮಾಡ್ತೀನಿ, ಸಂತೋಷವಾಗಿ ಎದ್ದೇಳ್ತೀನಿ. ಹಲ್ಲೆಲೂಯಾ. ಯಾಕೆಂದರೆ ಕರ್ತನನ್ನ ಕಾಪಾಡುವೆ, ಭಯವು ನನಗಿಲ್ಲ, ಚಿಂತೆ ನನಗಿಲ್ಲ. ಡ್ಯಾಡಿ ನೋಡಿ ಹೇಳಿ, ನೀನಿರೋದ್ರಿಂದ ಭಯವು ನನಗಿಲ್ಲ. ಹೌದು ಡ್ಯಾಡಿ, ಚಿಂತೆ ನನಗಿಲ್ಲ, ಜಯ ಕೊಡುವ ಕರ್ತನಿರುವೆ. ಸೈತಾನ ಎಷ್ಟೇ ಕುತಂತ್ರಗಳನ್ನ ಮಾಡಲಿ, ನೀನು ಜಯ ಕೊಡುವ ಕರ್ತನಿರುವೆ. ಸೋಲು ಎಂದು ನನಗೆ ಇಲ್ಲ, ಜಯ ಕೊಡುವ ಕರ್ತನಿರುವೆ. ಹೌದು, ಸೋಲು ಎಂದು ನನಗೆ ಇಲ್ಲ, ನನಗೆ ಸೋಲಿಲ್ಲ, ನನಗೆ ಸೋಲು ಇಲ್ಲ, ನನಗೆ ಜಯ ಉಂಟು. ಯಾಕೆಂದ್ರೆ ಡ್ಯಾಡಿ ನಿಮ್ಮಿಂದ ಜಯ ಕೊಡುವ ಕರ್ತನು ಜೊತೆಗಿದ್ದೀರಿ, ಜಯ ಕೊಡುವ ಕರ್ತನು ನನ್ನ ಜೊತೆಗಿದ್ದೀರಿ ಅಪ್ಪ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಗ್ರಹಿಕೆಗೆ ಮೀರಿದ ದೈವ ಸಮಾಧಾನ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕಾಗಲ್ಲ. ಇಷ್ಟೊಂದು ಸಮಸ್ಯೆಗಳು, ಇಷ್ಟೊಂದು ಹೋರಾಟಗಳು, ಇಷ್ಟೊಂದು ಇಕ್ಕಟ್ಟು, ಇಷ್ಟೊಂದು ಕೊರತೆ, ಇವುಗಳ ಮಧ್ಯದಲ್ಲೂ ಮನರಮ್ಯವಾಗಿ, ನೆಮ್ಮದಿಯಾಗಿ, ಸಮಾಧಾನದಿಂದಿರುವಂತಹ ಜೀವಿತವನ್ನು, ಗ್ರಹಿಕೆಗೆ ಮೀರಿದ ಶಾಂತಿಯನ್ನು ಕರ್ತನೇ ನನಗೆ ಕೊಟ್ಟಿದ್ದೀರಪ್ಪ. ಥ್ಯಾಂಕ್ ಯು. ನಂಬಿಕೆಯಿಂದ ಹೇಳಿ, ನನಗೆ ಕೊಟ್ಟಿದ್ದೀರಿ. ನೀವೇ ಹೇಳಿ, ಬಾಯಿಂದ ಹೇಳಿ, ನನಗೆ ಕೊಟ್ಟಿದ್ದೀರಿ. ಯಾರು ಆ ಕಡೆ ನೋಡಬೇಡಿ, ಕಣ್ಣುಗಳನ್ನು ಮುಚ್ಚಿ ಹೇಳಿ. ಗ್ರಹಿಕೆಗೆ ಮೀರಿದ ಸಮಾಧಾನ. ಹಲ್ಲೆಲೂಯಾ. ಇಷ್ಟು ಹೋರಾಟ, ಇಷ್ಟು ಸಮಸ್ಯೆಗಳ ಮಧ್ಯದಲ್ಲಿ ಒಂದು ನೆಮ್ಮದಿಯ ಬದುಕನ್ನು ಕೊಟ್ಟಿದ್ದೀರಿ. ಒಂದು ವೇಳೆ ಈಗ ನೀವು ಗಲಿಬಿಲಿದ್ರೂ ನಂಬಿಕೆಯಿಂದ ಅರಿಕೆ ಮಾಡಿ, ನೆಮ್ಮದಿಯ ಬದುಕು ನನ್ನದು, ನನ್ನದು ನೆಮ್ಮದಿಯ ಬದುಕು, ನನ್ನದು ನೆಮ್ಮದಿಯ ಬದುಕು, ನನ್ನದು ನೆಮ್ಮದಿಯ ಬಾಳು. ಗ್ರಹಿಕೆ ಮೀರಿದ ಸಮಾಧಾನ, ನಮ್ಮ ಆಲೋಚನೆಗೆ ಎಟುಕಿಸದ ಶಾಂತಿ, ನೆಮ್ಮದಿ. ಹಲ್ಲೆಲೂಯಾ. ನನಗೆ ಕೊಟ್ಟಿದ್ದೀರಪ್ಪ. ಓ ಕೊಟ್ಟಿದ್ದೀ. ಓ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಕೆಡೆವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ, ನಡೆಯ ಮಾಡುವೆ. ಹರ್ ಬಾಬಾ ಕಾಸ ಕಲ್ಕುರು ಗುರು. ಹಲ್ಲೆಲೂಯಾ. ತಲೆ ಎತ್ತಿ ನಡೆಯ ಮಾಡುವೆ. ಹಲ್ಲೆಲೂಯಾ. ಓ ತಲೆ ಎತ್ತಿ ನಡೆಯುವ ಹಾಗೆ ಮಾಡ್ತೀರಪ್ಪ. ಥ್ಯಾಂಕ್ ಯು. ಹಲ್ಲೆಲೂಯಾ. ಹಾಗೆ ಕಣ್ಣುಗಳನ್ನು ಮುಚ್ಚಿ ಹೇಳಿ, ಡ್ಯಾಡಿ ನೋಡಿ ಹೇಳಿ, ಅಪ್ಪ ನನ್ನನ್ನು ಕೈ ಬಿಡೋದಿಲ್ಲ, ನನ್ನನ್ನು ಕೈ ಬಿಟ್ಟಿಲ್ಲ, ಇನ್ನೂ ಬಿಡೋದಿಲ್ಲ. ನಾನು ತಲೆ ಎತ್ತಿ ನಡೆಯುವಂತೆ ಮಾಡುವ ದೇವರು ನೀವಪ್ಪ. ಡ್ಯಾಡಿ, 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 ಡ್ಯಾಡಿ. ಥ್ಯಾಂಕ್ ಯು. ಹಲ್ಲೆಲೂಯಾ. ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ. ಹಲ್ಲೆಲೂಯಾ. ತಲೆ ಎತ್ತುವಂತೆ ಮಾಡುವವ ನೀನೇ. ಥ್ಯಾಂಕ್ ಯು ಲಾರ್ಡ್. ಕೃಪಾ ಸಂಪನ್ನನಾದ ದೇವರೇ, ಭೂಮಿ ಆಕಾಶಗಳ ನಿರ್ಮಾಣಿಕನೇ, ನಮ್ಗೆ ಎಂಥ ಸೌಭಾಗ್ಯ ಕೊಟ್ಟಿದ್ದೀರಿ, ಎಂಥ ಸೌಭಾಗ್ಯ ಕೊಟ್ಟಿದ್ದೀರಿ. ಇಕ್ಕಟ್ಟು, ಹೋರಾಟ, ಕಷ್ಟ, ಸಂಕಟಗಳ ಸಮಯದಲ್ಲಿ ನಿನ್ನ ವಿಶೇಷ ಸಾನ್ನಿಧ್ಯ ನಮ್ಮನ್ನು ಆವರಿಸಿ ಕಾದು ನಡೆಸ್ತಾ ಇದೆ. ಸೈತಾನನ ಕೇಡು ತಗೊಳ್ಳದ ಹಾಗೆ ಕರ್ತನೇ, ನಮ್ಮ ಮುಂದೆಯೂ ಹಿಂದೆಯೂ, ಮೇಲೆ ಕೆಳಗೆ, ಬಲಗಡೆ ಎಡಗಡೆ ನಮ್ಮನ್ನು ಸುತ್ತಲೂ ಆವರಿಸಿ ನಮ್ಮನ್ನು ಕಾಪಾಡಿ ನಡೆಸ್ತಾ ಇದ್ದೀರಿ. ಎದೆಯಲ್ಲಿ ಒರಗಿಸ್ಕೊಂಡು ನಡೆಸ್ತಾ ಇದ್ದೀರಪ್ಪ, ಸಾಗಿಸ್ತಾ ಇದ್ದೀರಿ. ಮಡಿಲಲ್ಲಿ ಮಲಗಿಸಿ ಸಂತೈಸ್ತಾ ಇದ್ದೀರಿ.
ಹೆಗಲಲ್ಲಿ ಹೊತ್ತು ಸಾಗಿಸ್ತಾ ಇದ್ದೀರಿ. ಥ್ಯಾಂಕ್ ಯು. ನಮ್ಗೆ ಕೊಟ್ಟಿರುವ ಸೌಭಾಗ್ಯಕ್ಕಾಗಿ ವಂದನೆ. ಥ್ಯಾಂಕ್ ಯು. ನಿನ್ನ ಸುರಕ್ಷತೆಯಲ್ಲಿ ನಾವು ಸುರಕ್ಷಿತರಾಗಿದ್ದೇವೆ. ಹಲ್ಲೆಲೂಯಾ. ನಿಮ್ಮ ಕೃಪೆಯಲ್ಲಿ ನಾವು ಸುರಕ್ಷಿತರಾಗಿದ್ದೇವೆ ಡ್ಯಾಡಿ. ನಿಮ್ಮ ದಯೆಯಿಂದ ನಾವು ಸುರಕ್ಷಿತರಾಗಿದ್ದೇವೆ. ಥ್ಯಾಂಕ್ ಯು. ಭಕ್ತನು ಹೇಳುವ ಹಾಗೆ ನಾವು ಬದುಕಿ ಉಳಿದಿರುವುದು ಯೆಹೋವನ ಕರುಣೆ. ನಿಮ್ಮ ಕರುಣೆ ನಮಗೆ ಸಿಕ್ಕಿದೆ, ನಿಮ್ಮ ದಯೆ ನಮಗೆ ಸಿಕ್ಕಿದೆ. ಅದಕ್ಕಾಗಿ ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ವಾಕ್ಯ ಧ್ಯಾನಕ್ಕೆ ಬರೋಣ. ಮತ್ತಾಯ 26ನೇ ಅಧ್ಯಾಯ 41ನೇ ವಚನವನ್ನು ಓದೋಣ. ಮತ್ತಾಯ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು. ಹಲ್ಲೆಲೂಯಾ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ಮನಸ್ಸು ಸಿದ್ಧವಾಗಿದೆ, ದೇಹಕ್ಕೆ ಬಲ ಸಾಲದು. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಹಲ್ಲೆಲೂಯಾ. ಯೇಸು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಆದರೆ ಇವ್ರ ಕೈಲಿ ಆಗ್ತಾ ಇಲ್ಲ. ಇವ್ರಿಗೆ ದೇಹಕ್ಕೆ ಬಲ ಸಾಕಾಗ್ತಾ ಇಲ್ಲ. ಇವರೇನು ಕೆಟ್ಟವರಲ್ಲ, ಇವರು ಒಳ್ಳೆಯವರೇ. ಯೇಸು ಸ್ವಾಮಿ ಜೊತೆಗೆ ನಿಂತವರು, ಆದರೆ ಬಲ ಸಾಕಾಗ್ತಾ ಇಲ್ಲ. ಯೇಸು ಸ್ವಾಮಿಯ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದ್ರೂ ಇವರು ನಿದ್ದೆ ಮಾಡ್ತಾ ಇದ್ದಾರೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಮನಸ್ಸು ಸಿದ್ಧವಾಗಿದೆ. ಬೇರೆ ಭಾಷಾಂತರಗಳಲ್ಲಿ ಆತ್ಮ, ಸ್ಪಿರಿಟ್ ಇಸ್ ವಿಲ್ಲಿಂಗ್. ಆತ್ಮ ಸಿದ್ಧವಾಗಿದೆ, ಮನಸ್ಸು ಸಿದ್ಧವಾಗಿದೆ, ದೇಹಕ್ಕೆ ಬಲ ಸಾಲದು. ನಾವು ನೆನ್ನೆ ಧ್ಯಾನ ಮಾಡಿದ ಹಾಗೆ, ಹೌದು, ಮನಸ್ಸು ಸಿದ್ಧವಾಗಿದೆ. ನಮಗೆ ಇಷ್ಟ ಇದೆ, ಪ್ರಾರ್ಥನೆ ಮಾಡಬೇಕಂತ ಇಷ್ಟ, ಪರಿಶುದ್ಧವಾಗಿ ಬಾಳಬೇಕು ಅಂತ ಇಷ್ಟ, ಸಾಕ್ಷಿಯಾಗಿ ಬಾಳಬೇಕು ಅಂತ ಇಷ್ಟ, ವಾಕ್ಯ ಓದಬೇಕು ಅಂತ ಇಷ್ಟ, ದೇವರಿಗಾಗಿ ಎದ್ದು ಪ್ರಕಾಶಿಸಬೇಕು ಅಂತ ಇಷ್ಟ. ಹಲ್ಲೆಲೂಯಾ. ಎಲ್ಲ ಇಷ್ಟ. ನಮಗೆ ಮನಸ್ಸಿದೆ. ಒಬ್ಬ ಕುಡುಕನ್ನು ಕೇಳಿ ನೋಡಿ, ಅವನಿಗೂ ಕುಡಿಯೋದು ಬಿಡಬೇಕಂತ ಇಷ್ಟ, ಆದರೆ ಬಿಡಕ್ಕಾಗ್ತಾ ಇಲ್ಲ. ದೇಹಕ್ಕೆ ಬಲ ಸಾಲದು, ದೇಹಕ್ಕೆ ಬಲ ಸಾಕಾಗೋದಿಲ್ಲ. ಇವತ್ತು ಮೊದಲನೇದಾಗಿ ನಾವು ನೋಡಿದೆವು, ನಾವು ದೇಹವನ್ನು ಡೈರೆಕ್ಟ್ ಡೀಲ್ ಮಾಡಿದ್ರೆ ಕೆಲಸ ನಡೆಯಲ್ಲ. ದೇಹ ದಂಡನೆ ಅದು ಪರಿಹಾರ ಅಲ್ಲ. ನಮ್ಮ ಸ್ಪಿರಿಟ್ ಮ್ಯಾನ್ನ ಸ್ಟ್ರೆಂಥನ್ ಮಾಡಿ, ನಮ್ಮ ಸ್ಪಿರಿಟ್ ಮ್ಯಾನ್ ಕೈಲಿ ಬುದ್ಧಿ ಹೇಳಿಸ್ಬೇಕು. ಹಲ್ಲೆಲೂಯಾ. ಅದನ್ನೇ ನಾವು ನೆನ್ನೆ ನೋಡಿದೆವು. ಪವಿತ್ರಾತ್ಮನಿಂದ ನಿಮ್ಮ ದೇಹದ ಎಲ್ಲ ಮಲಿನತ್ವವನ್ನು, ಪಾಪದ ಕೃತ್ಯಗಳನ್ನ ಸಾಯಿಸಿರಿ. ಹಲ್ಲೆಲೂಯಾ. ಕೆಲವು ಸಮಯಗಳಲ್ಲಿ ಮಕ್ಕಳನ್ನ ಕರ್ಕೊಂಡ್ಬರ್ತಾರೆ, ಸರ್ ನಮ್ಮ ಹುಡುಗನಿಗೆ ಸ್ವಲ್ಪ ಬುದ್ಧಿ ಹೇಳಿ. ನಮ್ಮ ಕೈಲಿ ಆಗಲಿಲ್ಲ, ಈಗ ಮೇಸ್ಟ್ರ ಕೈಯಲ್ಲಿ, ಟೀಚರ್ ಕೈಯಲ್ಲಿ ಅವನಿಗೆ ಬುದ್ಧಿ ಹೇಳಿಸಿ ಅವನ್ನ ತಿದ್ದೋಣ ಅನ್ನೋಂಥ ಒಂದು ಪ್ರಯತ್ನ. ಹಾಗೆ ಪವಿತ್ರಾತ್ಮನಿಂದ ನಮಗೊಂದು ಸಹಾಯ ಇದೆ. ಇವತ್ತು ನಮ್ಮ ಧ್ಯಾನಕ್ಕಾಗಿ ಇನ್ನೊಂದು ವಾಕ್ಯವನ್ನು ಓದೋಣ. 2 ತಿಮೋತಿಗೆ ಬರೆದ, ಪೌಲನು ತಿಮೋತಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 13ರಿಂದ 17ರವರೆಗೆ ಜಸ್ಟ್ ಕೇಳಿಸ್ಕೊಳ್ಳೋಣ ಮೊದಲೇದಾಗಿ, ಆಮೇಲೆ ನಾವು ಧ್ಯಾನ ಮಾಡೋಣ. ಆದರೆ ದುಷ್ಟರು, ವಂಚಕರು ಇತರರನ್ನು ಮೋಸ ಮಾಡುತ್ತಾ ತಾವೇ ಮೋಸ ಹೋಗುತ್ತಾ ಹೆಚ್ಚಾದ ಕೆಟ್ಟತನಕ್ಕೆ ಹೋಗುತ್ತಾರೆ. ಗಮನಿಸಿ, ದುಷ್ಟರು, ವಂಚಕರು ಇತರರನ್ನು ಮೋಸ ಮಾಡುತ್ತಾ ತಾವೇ ಮೋಸ ಹೋಗುತ್ತಾ ಹೆಚ್ಚಾದ ಕೆಟ್ಟತನಕ್ಕೆ ಹೋಗುವರು. ನೀನಾದರೋ ಕಲಿತು ದೃಢವಾಗಿ ನಂಬಿದ ಬೋಧನೆಯಲ್ಲಿ ನೆಲೆಯಾಗಿರು. ಕಲಿತು ದೃಢವಾಗಿ ನಂಬಿದ ಬೋಧನೆ, ಕಲಿತು ದೃಢವಾಗಿ ನಂಬಿದ ಬೋಧನೆ, ಅದರಲ್ಲಿ ದೃಢವಾಗಿರು. ಯಾಕಂತಂದರೆ, ಇನ್ನೊಂದು ಅಂಶ ಓದ್ಬಿಟ್ಟು ಆಮೇಲೆ ನೋಡೋಣ. ಕಲಿಸಿಕೊಟ್ಟವರು ಯಾರೆಂಬುದನ್ನು ಯೋಚಿಸು. ಚಿಕ್ಕಂದಿನಿಂದಲೂ ನಿನಗೆ ಪರಿಶುದ್ಧ ಗ್ರಂಥದ ಪರಿಚಯವಾಯಿತಲ್ಲ. ಆ ಗ್ರಂಥಗಳು ಚೆನ್ನಾಗಿ ಗಮನಿಸಿ, ಯಾಕೆಂದರೆ ಆ ಗ್ರಂಥಗಳು ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ
ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿದೆ. ಬಿಡುಗಡೆಗೆ ಬೇಕಾದ ಮಾರ್ಗವನ್ನು ಕೊಡುವುದಕ್ಕೆ ಶಕ್ತವಾಗಿದೆ. ಹಲ್ಲೆಲೂಯ. 16ನೇ ವಚನ, ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಅಂದರೆ ವಾಕ್ಯವು ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಇನ್ನೊಂದ್ಸರಿ ಓದ್ತೇನೆ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಅದರಿಂದ ಅಂದರೆ ಆ ದೇವರ ವಾಕ್ಯದಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯ ಏನು ಹೇಳ್ತದೆ ಅಂದರೆ, ಅನೇಕರು ಕೆಟ್ಟತನಕ್ಕೆ ಹೋಗ್ತಾ ಇದ್ದಾರೆ. ನೀನಾದರೂ 14ನೇ ವಚನ 13ನೇ ವಚನ, ಅನೇಕರು ಕೆಟ್ಟತನಕ್ಕೆ ಹೋಗ್ತಾ ಇದ್ದಾರೆ, ಮೋಸ ಹೋಗ್ತಾ ಇದ್ದಾರೆ, ಅವ್ರಿಗೆ ಗೊತ್ತಿಲ್ಲದೆ ಹಾಳಾಗ್ತಾ ಇದ್ದಾರೆ, ಅವ್ರ ಕೈಲಿ ಜಯಿಸಕ್ಕಾಗ್ತಾ ಇಲ್ಲ. ನೀನಾದರೂ ಕಲಿತು ದೃಢವಾಗಿ ನಂಬಿದ ಬೋಧನೆಯಲ್ಲಿ ನೆಲೆಯಾಗಿರು, ವಾಕ್ಯದಲ್ಲಿ ನೆಲೆಯಾಗಿರು. ಅಲ್ಲಿ ಯಾರು ವಾಕ್ಯದಲ್ಲಿ ಒಂದು ಒಡನಾಟವನ್ನು ಇಟ್ಕೊಳ್ತಾರೋ ಅವರು ಪಾಪದ ಕೃತ್ಯಗಳಿಂದ ಬಿಡುಗಡೆ ಹೊಂದ್ಬೋದು, ಅವುಗಳನ್ನು ಜಯಿಸ್ಬೋದು, ಪಾಪಕ್ಕೆ ಹೋಗದ ಹಾಗೆ ತಮ್ಮನ್ನು ಕಾಪಾಡಿಕೊಳ್ಬೋದು. ಅದಕ್ಕೋಸ್ಕರನೇ ನೀತಿ ಶಿಕ್ಷೆ, ಉಪದೇಶ, ಖಂಡನೆ, ತಿದ್ದುಪಾಟಿ ಎಲ್ಲವನ್ನು ಕೊಟ್ಟು ದೇಹದಲ್ಲಿ ಪಾಪ ಮಾಡದ ಹಾಗೆ, ಪಾಪಕ್ಕೆ ಹೋಗದ ಹಾಗೆ ನಮ್ಮನ್ನು ಕಾಪಾಡಲಿಕ್ಕೆ ದೇವರ ವಾಕ್ಯ ಇದೆ. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಮನಸ್ಸು ಸಿದ್ಧವಾಗಿದೆ, ದೇಹಕ್ಕೆ ಬಲ ಸಾಕಾಗಲಿಲ್ಲ, ದೇಹ ಪಾಪ ಮಾಡ್ತಾ ಇದೆ, ಕೆಟ್ಟ ಮಾತು ಬಾಯಲ್ಲಿ ಬಂದ್ಬಿಡ್ತಾ ಇದೆ, ತಡ್ಕೊಳಕ್ಕಾಗದೆ ಒಂದು ಅವನಿಗೆ ಕೊಟ್ಬಿಟ್ಟಿದ್ದೀನಿ, ದೇಹವನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ನೀವು ದೇಹಕ್ಕೆ ಟ್ರೀಟ್ಮೆಂಟ್ ಕೊಡಬೇಡಿ, ಲೋಕ ಎಲ್ಲ ದೇಹಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ. ಈಗ ನೀವು ಟ್ರೀಟ್ಮೆಂಟ್ ಕೊಡಬೇಕಾಗಿರೋದು ಬೇರೆ ಏನಲ್ಲ, ನಿಮ್ಮ ಅಂತರ್ಯ ಮನುಷ್ಯನಿಗೆ, ನಿಮ್ಮ ಮನಸ್ಸಿಗೆ ಇದಕ್ಕೆ ಬೇಕಂತ ಎನರ್ಜಿನ ಕೊಟ್ಟು ಅದರ ಮೂಲಕನೇ ಬುದ್ಧಿ ಹೇಳಿಸಿ, ಅದು ಸ್ಟ್ರಾಂಗ್ ಆಗಿಬಿಟ್ರೆ ಇದು ಹೇಳಿದ ಮಾತು ಕೇಳ್ತದೆ, ಈ ದೇಹ ಹೇಳಿದ ಮಾತು ಕೇಳ್ತದೆ. ಹಲ್ಲೆಲೂಯ. ದೇವರ ವಾಕ್ಯ ಯಾರೊಳಗೆ ಬರ್ತದೋ ಅವರು ಪಾಪ ಮಾಡದ ಹಾಗೆ ಪ್ರವೀಣನಾಗುವಂತೆ, ನೀತಿ ಶಿಕ್ಷೆಗೆ ಒಳಗಾಗುವಂತೆ, ಸನ್ಮಾರ್ಗಕ್ಕೆ ಬರುವಂತೆ, ಸಾಕ್ಷಿಯಾಗಿ ಬಾಳುವಂತೆ ಆ ವಾಕ್ಯ ಅವ್ರನ್ನ ಬಲಪಡಿಸುತ್ತೆ. ಹಲ್ಲೆಲೂಯ. ವಾಕ್ಯಕ್ಕೆ ಆ ಪವರ್ ಇದೆ. ಅದಕ್ಕೆ ಕೀರ್ತನೆಗಾರ 119ನೇ ಕೀರ್ತನೆಯಲ್ಲಿ ಒಂದು ಮಾತು ಹೇಳ್ತಾನೆ. 11ನೇ ವಚನವನ್ನು ಓದಿ. 119ನೇ ಕೀರ್ತನೆ 119ನೇ ಕೀರ್ತನೆಯಲ್ಲಿ 11ನೇ ವಚನ, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಹಲ್ಲೆಲೂಯ. ದಟ್ ಈಸ್ ದ ಸೀಕ್ರೆಟ್. ಹಲ್ಲೆಲೂಯ. ನಿನಗೆ ವಿರೋಧವಾಗಿ ನಾನು ಪಾಪ ಮಾಡದಂತೆ, ಸಾಕ್ಷಿ ಕೆಡಿಸ್ಕೊಳ್ಳದ ಹಾಗೆ, ದುರ್ಮಾರ್ಗಕ್ಕೆ ಹೋಗದ ಹಾಗೆ, ಕುಡುಕತನಕ್ಕೆ ಹೋಗದ ಹಾಗೆ, ದರೋಡೆ, ಕೊಲೆ, ಸುಲಿಗೆಗೆ ಹೋಗದ ಹಾಗೆ ನಿನ್ನ ವಾಕ್ಯವನ್ನು ಎಲ್ಲಿಟ್ಟಿದ್ದೇನೆ? ನಿನ್ನ ವಾಕ್ಯವನ್ನು ನನ್ನ ಹೃದಯದಲ್ಲಿ ಇಟ್ಕೊಂಡೆ. ಗೊತ್ತಿಲ್ಲದೆ ಇರೋರು ಎಲ್ಲಿಟ್ಕೋತಾರೆ? ಎಲ್ಲೆಲ್ಲ ಇಟ್ಕೋತಾರೆ. ನನಗೆ ತಿಳಿದಂತಹ ಒಂದು ವಿಷಯ ಏನಂದರೆ, ಒಬ್ಬರು ಬಂದವರಿಗೆಲ್ಲ ದೇವರ ವಾಕ್ಯ ಬರೆದು ಯಾವುದ್ರೊಳಗೆ ಒಂದು ತಾಯ್ತಿದು ಡಬ್ಬ ಎಲ್ಲ ತೊಗೊಂಬಂದ್ಬಿಟ್ಟಿದ್ದಾರೆ, ಎಲ್ಲೋ ಅಂಗಡಿಯಿಂದ ತಾಯ್ತಿ ಕಟ್ತಾರಲ್ಲ, ಅದು ಖಾಲಿ ಡಬ್ಬಗಳನ್ನ ವಾಕ್ಯ ಬರೆದು ಅದರೊಳಗೆ ಹಾಕಿ ಇಲ್ಲಿ ಕಟ್ಬಿಡೋದು. ಅರ್ಥ ಇಲ್ಲ, ಅವ್ರಿಗೆ ಅರ್ಥ ಆಗಲಿಲ್ಲ, ಇನ್ನು ಮೆಚ್ಯೂರಿಟಿ ಇಲ್ಲ. ಆದರೆ ಜನರು ಏನು ಮಾಡ್ತಾರೆ, ಏನೋ ತಾಯ್ತಿ ಕಟ್ತಾರೆ ಅಂತ ಕಟ್ಟಿಸ್ಕೊಂಡು ಹೋಗ್ಬಿಡ್ತಾರೆ. ಇವ್ರಿಗೆ ಸಮಾಧಾನ, ದೇವ್ರ ವಾಕ್ಯ ಕಟ್ಟಿದ್ದೀನಿ ಅಂತ ಹೇಳಿ. ವಾಕ್ಯ ಅಲ್ಲಿ ಕಟ್ಟಿದ್ರೆ ಆಗಲ್ಲ. ಕೆಲವ್ರು ಏನು ಮಾಡ್ತಾರೆ, ನಿದ್ದೆ ಮಾಡುವಾಗ ತಲೆ ಹತ್ರ ಇಟ್ಕೊಂಡು ಮಲಗಿ ಹೇಳ್ತಾರೆ, ಬೈಬಿಲ್ನ ತಲೆ ಹತ್ರನೇ ಇಟ್ಕೊಂಡಿದ್ದೀನಿ ಸಾ. ನೀವು ತಲೆ ಹತ್ರ ಇಟ್ಕೊಳ್ಳಿ ಅಥವಾ ಎದೆ ಮೇಲೆ ಬೇಕಾದ್ರೆ ಇಟ್ಕೊಳ್ಳಿ, ದಟ್ ಈಸ್ ನಾಟ್ ದ ಮ್ಯಾಟರ್. ಮ್ಯಾಟರ್ ಈಸ್ ಹೃದಯದಲ್ಲಿ ಇಟ್ಕೊಳ್ಬೇಕು. ಹಲ್ಲೆಲೂಯ. ಕೀರ್ತನೆ ಜ್ಞಾನೋಕ್ತಿ 7ನೇ ಅಧ್ಯಾಯದಲ್ಲಿ ಭಕ್ತನೇನು ಹೇಳ್ತಾನಂದ್ರೆ, ಮನದ ತೆರೆಯ ಮೇಲೆ ಬರೆದು ಮನದ ತೆರೆಯ ಮೇಲೆ ಇಟ್ಟು
ಹೃದಯ ಹಲಗೆಯ ಮೇಲೆ ಬರೆದು ಧ್ಯಾನಿಸುವ ಮಗನೇ, ಕೈಗೊಂಡು ನಾಡೆ ಮಗಳೇ. ಅವನ ವಚನ ಓದ್ಬಿಡುವ. ಜ್ಞಾನೋಕ್ತಿ 7ನೇ ಅಧ್ಯಾಯಕ್ಕೆ ಬನ್ನಿ. ಜ್ಞಾನೋಕ್ತಿ 7ನೇ ಅಧ್ಯಾಯ. ಕಂದ, ನನ್ನ ಮಾತುಗಳನ್ನು ಅನುಸರಿಸು, ನನ್ನ ಆಜ್ಞೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೋ. ಹಾಲೆಲೂಯ. ನೀ ಕತ್ತಲೆ ಹಾಕೋದ್ರಿಂದನೂ ಕೈಯಲ್ಲಿ ಕಟ್ಟೋದ್ರಿಂದನೂ ಅಲ್ಲ. ಹಾಲೆಲೂಯ. ಹಣೆಪಟ್ಟಿಯಾಗಿ ಕಟ್ಟಿಕೋ, ಕೊರಳಿಗೆ ಕಟ್ಟಿಕೋ, ಅದರ ಅರ್ಥ ಬೇರೆ ಇದೆ. ಹಾಲೆಲೂಯ. ಇಲ್ಲಿ ನೋಡಿ, ಮನಸ್ಸಿನಲ್ಲಿ ಇಟ್ಟುಕೋ, ಮನದ ತೆರೆಯ ಮೇಲೆ ಇಟ್ಟು. ಮನಸ್ಸಿನಲ್ಲಿ ಏನು ಮಾಡ್ಬೇಕಾದ್ರೆ ಓದಬೇಕು, ಧ್ಯಾನ ಮಾಡ್ತಾ ಇರಬೇಕು. ಯೆಹೋವನಲ್ಲಿ ಪಾತ್ರೆ ಬೆಳಗ್ತಾ ಇದ್ರಿ, ಯೆಹೋವನಲ್ಲಿ ಭಯ ಭಕ್ತಿ ಉಳ್ಳ ಮನಸ್ಸಿನಲ್ಲಿ ಏನು ಮಾಡಬೇಕು, ಮೆಲುಕು ಹಾಕ್ತಾ ಇರಬೇಕು. ಅದಕ್ಕೆ ಕೀರ್ತನೆಗಾರನು 1ನೇ ಕೀರ್ತನೆಯಲ್ಲಿ 2ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಿದ್ದಾನೆ. 1ನೇ ಕೀರ್ತನೆ 2ನೇ ವಚನ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು. ಧ್ಯಾನಿಸುತ್ತಿರುವುದಂದ್ರೆ ಏನರ್ಥ? ಧ್ಯಾನಿಸುತ್ತಿರುವುದಂದ್ರೆ ಸೈತಾನ ದಿಕ್ತಪ್ಪಿಸ್ತಾ ಇದ್ದಾನೆ. ಧ್ಯಾನ ಅನ್ನುವ ಪದವನ್ನೇ ಎಲ್ಲೆಲ್ಲ ತಗೊಂಡೋಗ್ಬಿಡ್ತಾ ಇದ್ದಾನೆ. ದೇವರ ವಾಕ್ಯವನ್ನು ಮೆಲುಕು ಹಾಕುವುದು. ಹಸು ಹೇಗೆ ಆಹಾರ ತಗೊಬಿಡ್ತದೆ ಒಂದೇ ಸರಿ, ಬೆಳಗಿಂದ ಸಂಜೆವರೆಗೆ ತಗೊಂಬಿಡ್ತದೆ. ಆದರೆ ರಾತ್ರಿ ಬಂದು ನೀವು ಮಧ್ಯರಾತ್ರಿ ಅದಕ್ಕೆ ಟಾರ್ಚ್ ಹಾಕಿ ನೋಡಿದ್ರೂ ಸಹ ಕಣ್ಣು ಮುಚ್ಕೊಂಡಿದ್ರು ಹಸು ಏನಾದರೂ ಮೆಲ್ಕು ಹಾಕಲಿಲ್ಲ ಅಂದರೆ ಅದಕ್ಕೆ ಆರೋಗ್ಯ ಸರಿ ಇಲ್ಲ ಅಂತ ಅರ್ಥ. ಕೆಲವು ಸಮಯಗಳಲ್ಲಿ ತುಂಬ ಹಣ ಕೊಟ್ಟು ತಂದಿದ್ದೀನಿ ಪಾಸ್ಟರ್, ಒಂದೇ ಒಂದು ಹಸು, ಆ ಹಾಲು ನಿಂತೋಗ್ಬಿಟ್ರೆ ನಮಗೆ ಜೀವನನೇ ಇಲ್ಲ, ಪ್ರೇಯರ್ ಮಾಡಿ ಅಂತ ಕೇಳ್ತಾರೆ. 11 ಗಂಟೆಗೆ ಫೋನ್ ಮಾಡ್ತಾರೆ, ಪಾಸ್ಟ್ರೇ ಹಸು ಮೆಲ್ಕು ಆಗ್ತಾ ಇದೆ. ಮೆಲ್ಕು ಆಗ್ತಾ ಇದೆ ಅಂದರೆ ಏನರ್ಥ? ಆರೋಗ್ಯವಾಗಿದೆ. ದೇವರ ವಾಕ್ಯವನ್ನು ಮೆಲುಕು ಹಾಕಿದ್ರೆ ನೀವು ಆರೋಗ್ಯವಾಗಿದ್ದೀರಿ ಅಂತ ಅರ್ಥ. ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ಇರಬೇಕು, ನಮ್ಮ ಆಲೋಚನೆಗೆ ತಗೋತಾ ಇರಬೇಕು. ಹಾಲೆಲೂಯ. ಹಗಲಿರುಳು ಧ್ಯಾನಿಸುತ್ತಿರುವನೋ ಅವನೇ ಧನ್ಯನು. ಹಾಲೆಲೂಯ. ಈ ದೇವರ ವಾಕ್ಯ ಯಾಕೆ ಅಂತ ಹೇಳಿದ್ರೆ, ಆ ವಾಕ್ಯವನ್ನು ನಾವು ಧ್ಯಾನ ಮಾಡುತ್ತಾ ಅದರಲ್ಲಿರುವಂತಹ ಸತ್ವ ಸಾರಾಂಶ ನಮ್ಮ ರಕ್ತನಾಳಗಳಲ್ಲಿ ನರನಾಡಿಗಳೆಲ್ಲ ಬಂದ್ಬಿಡ್ತದೆ. ಪಾಪ ಮಾಡೋಕ್ಕಿಂತ ಬಿಡೋದಿಲ್ಲ. ಸುಮ್ಮನೆ ಕೇಳಿ ಹೊಟ್ಟೋಗ್ಬಿಡ್ತಾರೆ ನೋಡ್ರಿ. ಆಕಾಶದ ಪಕ್ಷಿಗಳು ತಗೊಂಡೋಗ್ಬಿಡ್ತದೆ ನೋಡ್ರಿ. ಅವರು ಫಲ ಕೊಡೋದಿಲ್ಲ. ಅವ್ರು ಫಲ ಕೊಡೋದಿಲ್ಲ. ಬೀಜನೇ ಇಲ್ವಲ್ಲ, ವಾಕ್ಯನೇ ಇಲ್ವಲ್ಲ. ನೆನ್ನೆ ಏನು ವಾಕ್ಯ ಕೇಳಿದ್ವಿ ನೆನಪೇ ಇರೋದಿಲ್ಲ. ಭಾನುವಾರ ಏನು ಧ್ಯಾನ ಮಾಡಿದ್ವಿ ನೆನಪೇ ಇರೋದಿಲ್ಲ. ಹೋಗ್ಲಿ, ಇವತ್ತು ಬೈಬಲ್ ಏನು ಓದಿದ್ವಿ ಅದೂ ನೆನಪಿರೋದಿಲ್ಲ. ಮನಸ್ಸಿನಲ್ಲಿ ಎಲ್ಲ ಲೋಕದ ಕಾರ್ಯಗಳು ತುಂಬಿದೆ. ಆಮೇಲೆ ಹೇಗೆ ನೀವು ಪರಿಶುದ್ಧವಾಗಿ ಬಾಳಲಿಕ್ಕೆ ಸಾಧ್ಯ? ನಮ್ಮ ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಇದ್ದರೆ ಆ ಧ್ಯಾನ ಮಾಡುವಂಥ ಆ ವಾಕ್ಯವನ್ನು ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ತಾ ಮೆಲುಕು ಹಾಕುತ್ತಾ ಮನದ ತೆರೆಯ ಮೇಲೆ ಇಟ್ಟು ಅದರಲ್ಲಿರುವಂಥ ಸಾರಾಂಶ ಸತ್ವಾಂಶ ಬಂದು ಹೃದಯ ಹಲಗೆಯ ಮೇಲೆ 3ನೇ ವಚನದ 2ನೇ ಭಾಗ, ಹೃದಯದ ಹಲಗೆ ಮೇಲೆ ಬರೆ. ಹೃದಯ ಹಲಗೆಯ ಮೇಲೆ ಬರೆದು ಧ್ಯಾನ ಮಾಡೋದು, ಅದರಿಂದ ರಸ ತೆಗಿಲಿಕ್ಕೆ, ಅದರಿಂದ ಸತ್ಯಾಂಶವನ್ನು ಗ್ರಹಿಸ್ಕೊಳ್ಳಿಕ್ಕೆ ಹೃದಯ ಹಲಗೆ ಮೇಲೆ ಬರೆಯೋದಂದರೆ ನಮ್ಮ ಜೀವಿತಕ್ಕೆ ಅಪ್ಲೈ ಮಾಡ್ಕೊಳ್ಳಿಕ್ಕೆ. ಹಾಲೆಲೂಯಾ. ಎಸ್, ಥ್ಯಾಂಕ್ ಯು ಜೀಸಸ್. ಐ ಆಮ್ ಗೋಯಿಂಗ್ ಟು ಲಿವ್ ಲೈಕ್ ದಿಸ್. ಈ ರೀತಿ ನಾನು ಜೀವಿಸ್ಲಿಕ್ಕಿದ್ದೇನೆ. ಯಾವಾಗ ಈ ಡಿಸಿಷನ್ ಬರ್ತದೋ ಆವಾಗ ನಮ್ಮ ದೇಹಕ್ಕೆ ಬೇಕಾದ ಎನರ್ಜಿ ಸಿಗೋದು. ನರನಾಡಿಗಳೆಲ್ಲ ರೋಗ ನಿರೋಧಕ ಶಕ್ತಿಯಿಂದ ತುಂಬಲ್ಪಡ್ತದೆ, ವಾಕ್ಯದ ಪ್ರಭಾವದಿಂದ ತುಂಬಲ್ಪಡ್ತದೆ. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ರೋಗ ನಿರೋಧಕ, ಪಾಪ ನಿರೋಧಕ ಶಕ್ತಿಯಿಂದ ನಮ್ಮ ದೇಹ ಎಲ್ಲ ತುಂಬಲ್ಪಡ್ತದೆ. ಎಸ್, ಇದು ನಿಜ. ನಾನು ಅನುಭವಿಸಿ ಹೇಳ್ತಾ ಇದ್ದೀನಿ. ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಫೀಲಿಂಗ್ಸು, ಎಮೋಷನ್ಸು ಎಲ್ಲವೂ ಸಹ ಹೋಲಿಯಾಗಿಬಿಡ್ತದೆ. ಸುಮ್ಮನೆ ನೀವು ಓದ್ಕೊಂಡು ಹೋಗ್ಬಿಟ್ರೆ ಏನು ನಡೆಯಲ್ಲ. ಅದಕ್ಕೆ ಕೀರ್ತನೆಗಾರನು 119ನೇ ಕೀರ್ತನೆ 11ನೇ ವಚನದಲ್ಲಿ ಹೇಳ್ತಾನಲ್ಲ, ದೇವರೇ, ನಿನಗೆ ವಿರೋಧವಾಗಿ ನಾನು ಪಾಪ ಮಾಡದಂತೆ ನಿನ್ನ ವಾಕ್ಯಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಹಾಲೆಲೂಯ. ಬರೀ ಮನಸ್ಸಿನಲ್ಲಿ ಮಾತ್ರ ಅಲ್ಲ,
ಮನಸ್ಸಿನಲ್ಲಿ ತಗೊಂಡೆ, ಮೆಲ್ಕು ಹಾಕಿದೆ, ಧ್ಯಾನ ಮಾಡಿದೆ, ಎಸ್ ನನ್ನ ಹೃದಯಕ್ಕೆ ತಗೊಂಡೆ. ಹಲ್ಲೆಲೂಯ. ಈಗ ಸಪ್ಲೈ, ನನ್ನ ದೇಹವು ನಿಯಂತ್ರಣಕ್ಕೆ ಬಂದ್ಬಿಡ್ತದೆ. ಹಲ್ಲೆಲೂಯ. ಮನದ ತೆರೆಯ ಮೇಲೆ ಇಟ್ಟು, ಸಿ ಮೇಜರ್ ಸ್ವಲ್ಪ ಜೋರಾಗಿ, ಬೇಡ ನಾನೇ ಮಾಡ್ತೀನಿ. ಮನದ ತೆರೆಯ ಮೇಲೆ ಇಟ್ಟು, ಹೃದಯ ಹಲಗೆಯ ಮೇಲೆ ಬರೆದು ಧ್ಯಾನಿಸುವ ಮಗನೇ, ದೇಹದಲ್ಲಿ ಕೈಗೊಂಡು ನಾಡೆ ಮಗಳೇ. ಹಲ್ಲೆಲೂಯಾ. ಕೈಗೊಂಡು ನಾಡೆ ಮಗನೇ, ದೇವರ ವಾಕ್ಯಕ್ಕಿಂದು ನೀನು ಕಿವಿಗೊಡುವೋ ಮಗನೇ, ಕಿವಿಗೊಡುವೋ ಮಗಳೇ. ಹಲ್ಲೆಲೂಯಾ. ಕೆಲವು ವರ್ಷಗಳ ಹಿಂದೆ ಈ ಕಾವೇರಿ ಬ್ಯಾಂಕ್ ಬ್ಲಫ್ ಅಂತ ಹೇಳ್ತಾರೆ, ಅಲ್ಲಿ ಒಂದು ಬೇಸಿಗೆಯ ಸಮಯದಲ್ಲಿ ನಾನು ವೈಯಕ್ತಿಕ ಪ್ರಾರ್ಥನೆಗಾಗಿ ಹೋಗಿದ್ದೆ. ಆಗ ಎಲ್ಲೂ ನೆರಳೇ ಇಲ್ಲ. ನಮ್ಮ ಹಳ್ಳಿ ಕಡೆ ಮುಂಡುಗಳಿ ಮರ ಅಂತ ಹೇಳ್ತಾರೆ, ಕಳ್ಳಿ ಮರ, ಉಂಡೆ ಉಂಡೆಯಾಗಿ ಅದು ಬ್ರಾಂಚಸ್ ಇರ್ತದೆ. ಅದರ ನೆರಳು ಒಂದು ಸಣ್ಣ ಗಿಡ ಸಿಕ್ತು, ಅದರ ಅಡಿಯಲ್ಲಿ ಕೂತ್ಕೊಂಡು ನಾನು ಸ್ತೋತ್ರ ಮಾಡ್ಕೊಂಡಿದ್ದೆ. ಹಾಗೆ ನಾನು ಹೈಟಲ್ಲಿದ್ದೆ, ಕಾವೇರಿ ರಿವರ್ ಹಾಗೇ ಹೋಗೋದು ಕಾಣ್ತಾ ಇತ್ತು. ಎಲ್ಲೂ ಹಸಿರಿಲ್ಲ, ಆ ರಿವರ್ ಬ್ಯಾಂಕ್ನಲ್ಲಿ ಮಾತ್ರ ಹಸಿರು. ಎರಡು ಕಡೆ, ಆ ನದಿಯ ಎರಡು ಕಡೆ ಮಾತ್ರ ಹಸಿರು ಕಾಣ್ತಾ ಇದೆ. ನನಗೆ ವಾಕ್ಯ ನೆನಪು ಬಂದ್ಬಿಡ್ತು. ನದಿಯ ದಡದ ಮರದಂತಿರುವೆ, ತಕ್ಕ ಸಮಯಕ್ಕೆ ಫಲವ ಕೊಡುವೆ, ಸೋತು ಹೋಗಲಾರೆ, ಪಾಪವ ಜಯಿಸುವೆನಿ. ಹಲ್ಲೆಲೂಯಾ. ಸಫಲನಾಗಿರುವೆ, ಜಯಶೀಲನಾಗಿರುವೆ, ಸಾಕ್ಷಿಯಾಗಿರುವೆ. ಹಲ್ಲೆಲೂಯಾ. ದೇವರ ವಾಕ್ಯಕ್ಕಿಂದು ನೀನು ಕಿವಿಗೊಡುವೋ ಮಗನೇ, ಕಿವಿಗೊಡು ಓ ಮಗಳೇ, ಕಿವಿಗೊಡು ಓ ಮಗಳೇ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, 19ನೇ ಕೀರ್ತನೆ 11ನೇ ವಚನವನ್ನು ಓದಿ. ಕೀರ್ತನೆ 19 ವಚನ 11. ಅಲ್ಲಿ ಏನು ಹೇಳ್ತದೆ? ಅವುಗಳ ಮೂಲಕ ನಿನ್ನ ದಾಸನಿಗೆ ಎಚ್ಚರಿಕೆಯಾಗುತ್ತದೆ. ಹಲ್ಲೆಲೂಯಾ. ಅವುಗಳನ್ನು ಕೈಗೊಳ್ಳುವುದರಿಂದ ಬಹಳ ಫಲ ಉಂಟಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರ. ಅವುಗಳಂದ್ರೆ ಯಾವುದು? ನೀವು 7ನೇ ವಚನದಿಂದ ಓದ್ತಾಯಿದ್ರೆ ಧರ್ಮಶಾಸ್ತ್ರ, ಧರ್ಮಶಾಸ್ತ್ರದ ಬಗ್ಗೆ ಹೇಳ್ತಾ ಬರ್ತಾ ಇದ್ದಾರೆ. 10ನೇ ವಚನ, ಬಂಗಾರಕ್ಕಿಂತಲೂ ಅಪರಂಜಿಗಿಂತಲೂ, ಅಪರಂಜಿ ಅಂದರೆ ಚೊಕ್ಕ ಬಂಗಾರ, ಚೊಕ್ಕ ಬಂಗಾರಕ್ಕಿಂತಲೂ ಅಪೇಕ್ಷಿಸತಕ್ಕವುಗಳು, ಅವು ಜೇನಿಗಿಂತಲೂ ಶೋಧಿಸಿದ ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿವೆ. ಯಾವ ವಚನ? ಜೇನಿನ ರುಚಿಗಿಂತ ಮಧುರ ವಚನ, ಜನರಂದು ಕೇಳಿದ ಯೇಸು ವಚನ. 3 ದಿನ ಆದರೂ ಹೋಗಕ್ಕೆ ಮನಸ್ಸಿಲ್ಲ ರೀ ಅವ್ರಿಗೆ. 3 ದಿನ ಆದರೂ ಅಲ್ಲೇ ಕೂತ್ಕೊಂಡು ಕೇಳ್ತಾ ಇದ್ದಾರೆ. ಅಲ್ಲೇ ಶಿಷ್ಯರು ಬರ್ತಾರೆ, ಸ್ವಾಮಿ ಕಳಿಸ್ಬಿಡಿ, ಇವ್ರಿಗೆ ಎಲ್ಲಿಂದ ಕೊಡ್ತೀರಿ ಬೂವ, ಕಷ್ಟ, ಕಳಿಸ್ಬಿಡಿ. ಆದರೆ ಈ ಜನ ಅಂತೂ ಹೋಗಕ್ಕೆ ರೆಡಿಯಾಗಿಲ್ಲ. ಯಾಕಂದರೆ ಯೇಸುವಿನ ಬಾಯಿಂದ ಕೃಪಾಭರಿತ ಮಾತುಗಳು, ಮಧುರ ವಾಕ್ಯಗಳು. ಇವತ್ತು ಒಂದು ಅರ್ಧ ಗಂಟೆ ವಾಕ್ಯ, ಒಂದು 10 ನಿಮಿಷ ಎಕ್ಸ್ಟ್ರಾ ಆದರೆ ಪಾಸ್ಟರ್ ಹತ್ರ ಗಡಿಯಾರೇ ಇಲ್ವೋ? ಏನಿವತ್ತು ಮೊಂಡುಗತ್ತಿಲಿ ಕುಯ್ತಾ ಇದ್ದಾರಲ್ಲ, ಏನೇನೋ ಯೋಚನೆ ಮಾಡ್ತೀವಿ. ಯಾಕಂದ್ರೆ ಅದರ ಟೇಸ್ಟ್ ಇನ್ನೂ ಸಿಕ್ಕಿಲ್ಲ. ಟೇಸ್ಟ್ ಸಿಕ್ಬಿಟ್ರೆ ಯಾಕೆ ತಾನೇ ಮುಗಿದೋಯ್ತು. ಅವ್ರು 3 ದಿನ ಆದರೂ ಹೋಗೋಕ್ಕೆ ಮನಸ್ಸಿಲ್ಲ. ಜೇನಿನ ರುಚಿಗಿಂತ ಮಧುರ ವಚನ, ಜನರಂದು ಕೇಳಿದ ಯೇಸು ವಚನ. ಜೇನಿನ ರುಚಿಗಿಂತ, ದೇವರು ಪಟ ಪಟ ಪಟನೆ ಈ ವಚನಗಳ ನೆನಪಿಗೆ ತರ್ತಾರೆ. ಹಂಗೆ ರಾಗವಾಗಿ ಅದು ಬರ್ತಾ ಇದೆ, ಬರ್ಕೋತಾ ಇದ್ದೀನಿ ಹೊಸ ರಾಗ. ಜೇನಿನ ರುಚಿಗಿಂತ ಮಧುರ ವಚನ, ಜನರಂದು ಕೇಳಿದ
ಯೇಸು ವಚನ ಸಜೀವ ಸತ್ಯ ವಚನ, ಇಂದಿಗೂ ಜೀವ ವಚನ. ಹಲ್ಲೆಲೂಯಾ. ಸಜೀವ ಸತ್ಯ ವಚನ ಇದು, ಇಂದಿಗೂ ಜೀವ ವಚನ. ಹಲ್ಲೆಲೂಯಾ. ಇದರಲ್ಲಿ ಓದೋರಿಗೆ ಜೀವ ಉಂಟಾಗ್ತದೆ. ಹಲ್ಲೆಲೂಯಾ. ನಿನ್ನ ದಾಸನಿಗೆ ಎಚ್ಚರಿಕೆ ಆಗ್ತದೆ. 11ನೇ ವಚನ, ಯಾಕಂದರೆ ಜೇನಿನ ರುಚಿಗಿಂತ ಮಧುರವಾದ ವಚನ. ಹಲ್ಲೆಲೂಯಾ. ಅವುಗಳನ್ನು ಕೈಗೊಳ್ಳುವುದರಿಂದ ಬಹಳ ಫಲ ಉಂಟಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಜೀವ ಸತ್ಯ ವಚನ, ಇಂದಿಗೂ ಜೀವ ವಚನ. ಅದಕ್ಕೆ ಕೀರ್ತನೆಗಾರನ 23ನೇ ಕೀರ್ತನೆ 1ನೇ ವಚನದಲ್ಲಿ ಹೇಳ್ತಾನೆ, ಹಸಿರುಗಾವಲಲ್ಲಿ ನನ್ನನ್ನು ತಂಗಿಸುತ್ತಾನೆ, ಒಣಗಾವಲಲ್ಲ. ಟುಡೇ, ಈವನ್ ಟುಡೇ, ದಿಸ್ ವರ್ಡ್ ಹ್ಯಾಸ್ ಲೈಫ್. ಹಲ್ಲೆಲೂಯಾ. ದಿಸ್ ವರ್ಡ್ ಹ್ಯಾಸ್ ಲೈಫ್. ಈ ವಾಕ್ಯ ಯಾರು ಓದ್ತಾರೋ ಅವರೊಳಗೆ ಜೀವವನ್ನು ತುಂಬುತ್ತೆ. ಹಲ್ಲೆಲೂಯಾ. ಎಚ್ಚರಿಕೆಯನ್ನು ಕೊಡುತ್ತೆ, ಅವ್ರಿಗೆ ಬಲವನ್ನು ಕೊಡುತ್ತೆ. ಹಲ್ಲೆಲೂಯಾ. ಅದಕ್ಕೆ ಹಲವು ಸಾರಿ ನಾನು ಹೇಳಿದ್ದೇನೆ, ಬುಕ್ಸ್ ಗಿವ್ ಇನ್ಫಾರ್ಮೇಶನ್, ಬಟ್ ದ ಬೈಬಲ್ ಗಿವ್ಸ್ ಟ್ರಾನ್ಸ್ಫಾರ್ಮೇಶನ್, ಬಿಕಾಸ್ ಇಟ್ ಹ್ಯಾಸ್ ದ ಲೈಫ್. ಎಲ್ಲ ಹೋಗ್ಬಿಡ್ಬೇಕಂತ ಆಲೋಚನೆ ಮಾಡಿದ್ರು, ಯೇಸು ಸ್ವಾಮಿನ ಬಿಟ್ಟು ಹೋಗಬೇಕು ಅಂತ. ಪೇತ್ರನ ಹೇಳ್ತಾನೆ, ವೇರ್ ಕ್ಯಾನ್ ಐ ಗೋ? ಯು ಹ್ಯಾವ್ ದ ವರ್ಡ್ಸ್ ಆಫ್ ಇಟರ್ನಲ್ ಲೈಫ್. ನಿನ್ನ ಹತ್ರ ನಿತ್ಯ ಜೀವ ಕೊಡುವ ವಾಕ್ಯಗಳುಂಟು. ಈ ವಾಕ್ಯದಲ್ಲಿ ಜೀವ ಇದೆ. ಹಲ್ಲೆಲೂಯಾ. ಈ ವಾಕ್ಯ ನಮ್ಮ ದೇಹವನ್ನು ಬಲಪಡಿಸುತ್ತೆ. ಈ ವಾಕ್ಯವನ್ನು ಓದ್ತಾ ಓದ್ತಾ ಧ್ಯಾನ ಮಾಡ್ತಾ ಮಾಡ್ತಾ ಆ ರಸ ನಮ್ಮ ಹೃದಯಕ್ಕೆ ಬರುತ್ತಾ ನಮ್ಮಲ್ಲಿ ಹೊಸ ನಿರ್ಧಾರಗಳನ್ನು, ಎಚ್ಚರಿಕೆಯನ್ನು, ಚೈತನ್ಯವನ್ನು, ಬಲವನ್ನು ಕೊಟ್ಟು, ಹಲ್ಲೆಲೂಯಾ, ಕೆಟ್ಟ ದಾರಿಗೆ ಹೋಗದಂತೆ, ಪಾಪ ಮಾಡದಂತೆ ನಮಗೆ ಬಲ ಕೊಡ್ತದಂತೆ. ಓದ್ ನೋಡಿ ಕೀರ್ತನೆ 119ರಲ್ಲಿ 101ನೇ ವಚನಕ್ಕೆ ಬನ್ನಿ. 119ನೇ ಕೀರ್ತನೆ 119ನೇ ಕೀರ್ತನೆ 101ನೇ ವಚನ. ನಿನ್ನ ವಾಕ್ಯವನ್ನೇ ಅನುಸರಿಸಬೇಕೆಂದು ನನ್ನ ಕಾಲುಗಳನ್ನು ಯಾವ ಕೆಟ್ಟ ದಾರಿಗೂ ಹೋಗದಂತೆ ಕಾದಿದ್ದೇನೆ. ಹಲ್ಲೆಲೂಯಾ. ನಾನು ನಿನ್ನ ವಿಧಿಗಳಿಂದ ಸ್ವಲ್ಪವೂ ತಪ್ಪಿ ಹೋಗೋದಿಲ್ಲ. ಹಲ್ಲೆಲೂಯಾ. ಈ ವಿಧಿಗಳನ್ನು ಅನುಸರಿಸಿ ನಡೆಯೋದಾದರೆ ಈ ದೇಹ ಸ್ವಲ್ಪವೂ ತಪ್ಪಿ ಹೋಗೋದಿಲ್ಲ. ಎಲ್ಲೂ ಕೂಡ ನಾವು ಪಾಪ ಮಾಡೋಕ್ಕಾಗಲ್ಲ. ಹೆಂಗೆ ಪಾಪ ಮಾಡೋಕ್ಕಾಗುತ್ತೆ? ಆಗಲ್ಲ. ಯಾಕಂದರೆ ಈ ವಿಧಿ, ಈ ನಿಯಮ, ವಾಕ್ಯದ ನಿಯಮ, ವಾಕ್ಯ ಬಾಸಾಗಿ, ವಾಕ್ಯದ ಆಡಳಿತದ ಕೆಳಗೆ ನಾವು ಬಂದ್ಬಿಡ್ತೇವೆ. ಹಲ್ಲೆಲೂಯಾ. ವಾಕ್ಯದ ಕೆಳಗೆ ನಾವು ಬಂದ್ಬಿಡ್ತೇವೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ ನೋಡ್ರಿ, ಮನುಷ್ಯ ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕೋದಿಲ್ಲ, ದೇವರ ಬಾಯಿಂದ ಬರುವ ಪ್ರತಿಯೊಂದು ಮಾತಿಂದಲೂ ಬದುಕ್ತಾನೆ. ಯಾಕಂದರೆ ದಿಸ್ ವರ್ಡ್ ಗಿವ್ಸ್ ಲೈಫ್. ಹಲ್ಲೆಲೂಯಾ. ಎನರ್ಜಿ ಕೊಡ್ತದೆ. ಪಾಪ ಮಾಡದಂತೆ, ಸಾಕ್ಷಿಯಾಗಿ ಜೀವಿಸುವಂತೆ, ಬಲವಾಗಿ ಜೀವಿಸುವಂತೆ, ಬಿದ್ದು ಹೋಗದಂತೆ, ಜಯವಾಗಿರುವಂತೆ, ಯಶಸ್ಸನ್ನು ಕಾಣುವಂತೆ. ಒಬ್ಬರು ಸೇವಕರು ಒಂದು ಮೆಸೇಜ್ ಕೊಡುವಾಗ ಒಂದು ಸಾಕ್ಷಿ ಹೇಳ್ತಾ ಇದ್ರು, ನನ್ನನ್ನು ಬೇಕಾದರೆ 3 ದಿನ 4 ದಿನ 1 ವಾರ ಕಾಡೊಳಗೆ ಕಳಿಸ್ಬಿಡಿ, ಸೆಂಡ್ ಮಿ ವಿತ್ ದ ವರ್ಡ್ ಆಫ್ ಗಾಡ್, ಐ ವಿಲ್ ಸರ್ವೈವ್ ಅಂತ ಹೇಳಿದರು. ಈ ವಾಕ್ಯದೊಂದಿಗೆ ನನ್ನನ್ನು ಕಳಿಸ್ಬಿಡಿ, ನಾನು ಬದುಕೊಳ್ತೀನಿ ಅಂತ ಹೇಳಿದರು. ಯಾಕಂದರೆ ಇದೆಲ್ಲ ದೇವರ ಸೇವಕರುಗಳು, ದೇವರ ಮಕ್ಕಳು, ಯೇಸುವಿನ ಅನುಭವಗಳು. ಯಾಕಂದರೆ ವಾಕ್ಯದಲ್ಲಿರುವಂಥ ಎನರ್ಜಿ ನಮ್ಮ ದೇಹದ ಮೇಲೆ ಕಂಟ್ರೋಲ್ ತಗೊಳ್ತದೆ. ವಾಕ್ಯ ಓದ್ತಾ 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 ದೇಹದಲ್ಲಿರುವಂತಹ ಎಲ್ಲ ಲೋಕ ಸಂಬಂಧವಾದ ಮಲಿನತ್ವಗೆಲ್ಲ ಪರಾರಿ ಆಗಿಬಿಡ್ತದೆ. ವಾಕ್ಯ ಧ್ಯಾನ ಮಾಡ್ತಾ ನಮ್ಮನ್ನು ಸಮರ್ಪಣೆ ಮಾಡ್ತಾ ವಾಕ್ಯಕ್ಕೆ ನಮ್ಮನ್ನು ಒಪ್ಪಿಸಿ ಕೊಡ್ತಾ ಇದ್ದ ಹಾಗೆ. ಹಲ್ಲೆಲೂಯಾ. ಹಾಗೆ ಮುಂದುವರಿಸಿ ಓದ್ರಿ. 102ನೇ ಕೀರ್ತನೆ ಕೂಡ 102ನೇ ಕೀರ್ತನೆ ಓದ್ವಲ್ಲ. ನಾನು ನಿನ್ನ ವಿಧಿಗಳಿಂದ ಸ್ವಲ್ಪವೂ ತಪ್ಪಿ ಹೋಗಲಿಲ್ಲ, ಯಾಕಂದರೆ ನೀನು ನನ್ನನ್ನು ಬೋಧಿಸಿದ್ದಿ. ಬಿಕಾಸ್ ಯು ಹ್ಯಾವ್ ಟಾಟ್ ಮೀ. ಹಲ್ಲೆಲೂಯಾ. ಸಮಯ ಕಡಿಮೆ ಇದೆ, ಇನ್ನೊಂದೆರಡು ವಚನಗಳನ್ನು ಬೇಗ ಓದ್ಬಿಡಿ, ನಾವು ಮುಗಿಸೋಣ. 37ನೇ ಕೀರ್ತನೆ 31ನೇ ವಚನ. 37ನೇ ಕೀರ್ತನೆ 31ನೇ ವಚನ. ಹಲ್ಲೆಲೂಯಾ. ದೇವರ ಧರ್ಮೋಪದೇಶವು ನನ್ನ ಹೃದಯದಲ್ಲಿರುವುದು, ಅವನ ಹೃದಯದಲ್ಲಿರುವುದು. ದೇವರ ಧರ್ಮೋಪದೇಶವು ಅವನ ಹೃದಯದಲ್ಲಿರುವುದು. ಚೆನ್ನಾಗಿ ಮತ್ತೆ ನಿಮ್ಮ ನೆನಪಿಗೆ ತರ್ತೇನೆ. ದೇವರ ಧರ್ಮೋಪದೇಶವು ಹೃದಯ. ಟ್ರೀಟ್ಮೆಂಟ್ ಎಲ್ಲಿಗೆ? ಹೃದಯಕ್ಕೆ.
ಹಲ್ಲೆಲೂಯಾ. ಟ್ರೀಟ್ಮೆಂಟ್ ಎಲ್ಲಿಗೆ? ಹೃದಯಕ್ಕೆ. ದೇಹಕ್ಕೆ ಟ್ರೀಟ್ಮೆಂಟ್ ಅಲ್ಲ. ದೊಣ್ಣೆ ತಗೊಂಡು ಜಜ್ಕೋಬೇಡ್ರಿ. ಈ ಹಾಳಾದ ಕೈ, ನೆನ್ನೆ ಹೇಳಿದ್ನಲ್ಲ ಒಬ್ಬ ಸಹೋದರ, ಕೈನ ಕತ್ತರಿಸ್ಬಿಡೋಣ ಅಂದ್ಕೊಂಡಿದ್ದೀನಿ ಅಂತೇಳಿ. ಈ ಹಾಳಾದ ಕೈ ಅಂತ ಹೇಳಿ ಕತ್ತರಿಸ್ಬೇಡಿ. ದೇವರು ಅದನ್ನು ಹೇಳಲಿಲ್ಲ. ಕೈ ಕತ್ತರಿಸ್ಬೇಕು ಅಂತ ಹೇಳಿದಾಗ ಯೇಸು ಸ್ವಾಮಿ ಈ ಮಾಂಸ ಕೈನ ಕತ್ತರಿಸೋದನ್ನು ಹೇಳಿಲ್ಲ. ಬಲಗೈ ಹಾಗೆ ನಿಮಗಿರುವಂತಹ ನಿಮ್ಮ ಆಪ್ತರು ನಿಮ್ಮನ್ನು ದಿಕ್ಕು ತಪ್ಪಿಸಿ ನರಕಕ್ಕೆ ತಳ್ಳೋದಾದರೆ ಆ ಸಂಬಂಧವನ್ನು ಸಹ ಕತ್ತರಿಸ್ರಿ ಅಂತ ಹೇಳಿದ್ರು. ದೇಹ ದಂಡನೆ ಮಾಡ್ಕೋಬೇಡ್ರಿ, ಹೃದಯಕ್ಕೆ ಟ್ರೀಟ್ಮೆಂಟ್ ಕೊಡಿ. ಧರ್ಮೋಪದೇಶವನ್ನು ಹೃದಯಕ್ಕೆ ತಗೊಂಬನ್ನಿ. ದೇಹ ಜಾರುವುದೇ ಇಲ್ಲ, ಪಾಪದ ಮಾರ್ಗಕ್ಕೆ ಹೋಗೋದೇ ಇಲ್ಲ, ದುರ್ಮಾರ್ಗಕ್ಕೆ ಈ ದೇಹ ಹೋಗೋದಿಲ್ಲ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಿ. 40ನೇ ಕೀರ್ತನೆ 8ನೇ ವಚನ. ನನ್ನ ದೇವರೇ, ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನಗೆ ಸಂತೋಷ. ನಿನ್ನ ಧರ್ಮೋಪದೇಶವು ನನ್ನ ಅಂತರಂಗದಲ್ಲಿದೆ. ಅಂತರಂಗದಲ್ಲಿ ಧರ್ಮೋಪದೇಶ ಇದ್ದರೆ ನಮ್ಮ ನರನಾಡಿಗಳೆಲ್ಲ ಆತನ ಚಿತ್ತ ಮಾತ್ರ ಮಾಡ್ತದೆ. ಹಲ್ಲೆಲೂಯಾ. ಅಂತರಂಗದಲ್ಲಿ ಧರ್ಮೋಪದೇಶ. ಹಲ್ಲೆಲೂಯಾ. ಮತ್ತೆ ಹೇಳ್ತೀನಿ, ಧರ್ಮೋಪದೇಶ ಎಲ್ಲಿ? ಅಂತರಂಗದಲ್ಲಿ. ಹಲ್ಲೆಲೂಯಾ. ಅದನ್ನು ಓದಿ ಧ್ಯಾನ ಮಾಡಿ ನಮ್ಮದಾಗಿಸ್ಕೊಳ್ಬೇಕು. ಅದನ್ನು ನಾವು ಕೈಗೊಂಡು ನಡಲಿಕ್ಕೆ ತೀರ್ಮಾನ ಮಾಡಬೇಕು. ಆವಾಗ ನಾವು ಜಾರೋದಿಲ್ಲ, ನಾವು ಎಲ್ಲೂ ಕೂಡ ದೇವರ ಚಿತ್ತ ಬಿಟ್ಟು ದೂರ ಹೋಗೋದಿಲ್ಲ. ಅದಕ್ಕೆ ಅಪೊಸ್ತಲನಾದ ಪೌಲನು ಕೊಲೋಸೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಹೇಳ್ತಾನೆ, ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಇವತ್ತು ನಾವು ತೀರ್ಮಾನ ಮಾಡೋಣ, ನಾನು ಇನ್ನೂ ಹೆಚ್ಚಾಗಿ ನಿನ್ನ ವಾಕ್ಯ ಓದಬೇಕು, ಧ್ಯಾನ ಮಾಡಬೇಕು. ಬರೀ ಓದೋದು ಮಾತ್ರ ಅಲ್ಲ, ಧ್ಯಾನ ಮಾಡಬೇಕು. ಇದರ ಸಾರಾಂಶ ಸತ್ವಾಂಶಗಳನ್ನೆಲ್ಲ ನನ್ನ ಹೃದಯಕ್ಕೆ ತಗೊಂಡು ನನ್ನದಾಗಿಸ್ಕೋಬೇಕು. ಈ ವರ್ಡ್ ನನ್ನದಾಗಬೇಕು. ನನ್ನ ಜೀವಿತದಲ್ಲಿ ನನ್ನ ಜೀವಿತದ ಅನುಭವ ಆಗಬೇಕು, ನನ್ನ ಲೈಫ್ ಆಗಬೇಕು. ಹಲ್ಲೆಲೂಯಾ. 1 ನಿಮಿಷ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪನ್ನನಾದ ದೇವರೇ, ಅಪ್ಪ, ನಮ್ಮ ಜೊತೆ ನೀವು ಮಾತಾಡ್ತಿರೋದಕ್ಕಾಗಿ ಸ್ತೋತ್ರ. ಮನಸ್ಸು ಸಿದ್ಧವಾಗಿದೆ, ದೇಹಕ್ಕೆ ಬಲ ಸಾಕಾಗಲ್ಲ. ಈ ದೇಹದಲ್ಲಿ ನಾವು ಸಾಕ್ಷಿಯಾಗಿ ಜೀವಿಸೋಕ್ಕೆ, ಪರಿಶುದ್ಧವಾಗಿ ಜೀವಿಸಲಿಕ್ಕೆ ಬಲ ಸಾಕಾಗ್ತಾ ಇಲ್ಲ. ಹಲ್ಲೆಲೂಯಾ. ಇಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂತ ತಿಳಿಸ್ತಾ ಇದ್ರಿ ವಾಕ್ಯದಲ್ಲಿ. ಹಲ್ಲೆಲೂಯಾ. ವಾಕ್ಯ ಓದಬೇಕು, ಧ್ಯಾನ ಮಾಡಬೇಕು, ಹೃದಯಕ್ಕೆ ತಗೋಬೇಕು, ಜೀವಿತಕ್ಕೆ ಅಪ್ಲೈ ಮಾಡ್ಕೋಬೇಕು, ನಮ್ಮದಾಗಿಸ್ಕೊಳ್ಬೇಕು. ಹಲ್ಲೆಲೂಯಾ. ಇದು ಬರೀ ಪ್ರಿಂಟೆಡ್ ವರ್ಡ್ಸ್ ಆಗಿರದೆ ನಮ್ಮೊಳಗೆ ಲೈಫ್ ಆಗಿ ಬರಬೇಕಪ್ಪ, ನಮ್ಮ ಜೀವನವಾಗಿ ಬರಬೇಕು. ಆ ರೀತಿ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಎಲ್ಲರಿಗೂ, ವಿಶೇಷವಾಗಿ ನನಗೂ ಕೊಡಪ್ಪ. ಥ್ಯಾಂಕ್ ಯು. ಇದು ಬರೀ ಬೈಬಲ್ನಲ್ಲಿ ಪೇಪರ್ ಮೇಲೆ ಇರುವಂಥ ಪ್ರಿಂಟೆಡ್ ವರ್ಡ್ಸ್ ಆಗಿರದೆ ನಮ್ಮೊಳಗೆ ಲೈಫ್ ಆಗಿ ಬರಲಿ. ಹಲ್ಲೆಲೂಯಾ. ನಮ್ಮೊಳಗೆ ಎನರ್ಜಿಯಾಗಿ ಬರಲಿ ಅಪ್ಪ, ಜೀವ ವಾಕ್ಯವಾಗಿ ಶಕ್ತಿಯುತ ಪವರ್ಫುಲ್ ವರ್ಡ್ಸ್ ಆಗಿ ಬರಲಿ. ಅದು ಹಾಗೆ ಬರೋದಾದರೆ ಕರ್ತನ ಇಡೀ ದೇಹವನ್ನು ಸಹ ನಿಯಂತ್ರಣಕ್ಕೆ ತಗೊಂಡ್ಬಿಡ್ತದೆ. ಹೌದು, ದೇಹದ ಮೇಲೆ ದೊರೆತನವನ್ನೇ ಮಾಡಿಬಿಡ್ತದೆ. ಹಲ್ಲೆಲೂಯಾ. ದೇಹದ ಮಲಿನತ್ವಗಳು ಯಾವುದು ಕೂಡ ಕರ್ತನೆ ತನ್ನ ದುರ್ಬುದ್ಧಿಯನ್ನು ತೋರ್ಸೋಕ್ಕಾಗಲ್ಲ. ಅವುಗಳೆಲ್ಲವನ್ನು ಜಯಿಸಿ ಜಯ ಕಾಣುವಂತೆ ಬೇಕಾದ ಎನರ್ಜಿ ಸಪ್ಲೈ ಮಾಡ್ತದೆ. ನಮ್ಮೆಲ್ಲರಿಗೂ ಕೂಡ ಕರ್ತನೆ ಇಂಥ ಒಂದು ಸೌಭಾಗ್ಯದ ಜೀವಿತವನ್ನು ಕೊಡಪ್ಪ. ಹಲ್ಲೆಲೂಯಾ. ದೇಹಕ್ಕೆ ಬಲ ಬರುವಂತೆ ನಮ್ಮ ಅಂತರ್ಯದಲ್ಲಿ ಕರ್ತನೆ ವಾಕ್ಯದ ಎನರ್ಜಿ, ವಾಕ್ಯದ ಪ್ರಭಾವ, ವಾಕ್ಯದ ಬಲ ತುಂಬಲಿ. ಹೆಚ್ಚು ದೇವರ ವಾಕ್ಯ ಓದುವಂತೆ, ಧ್ಯಾನ ಮಾಡುವಂತೆ, ಓದುವಂತೆ, ಧ್ಯಾನ ಮಾಡುವಂತೆ, ಓದುವಂತೆ, ಧ್ಯಾನ ಮಾಡುವಂತೆ ಕೃಪೆ ಕೊಡಪ್ಪ. ವ್ಯಾಧಿಯಲ್ಲಿರುವವರು ಸಹ ವಾಕ್ಯ ಓದಿ 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 ಬಲ ಪಡ್ಕೊಳ್ಳಿಕ್ಕೆ, ಎನರ್ಜಿ ಪಡ್ಕೊಳ್ಳಿಕ್ಕೆ ಕೃಪೆ ಕೊಡು ಸ್ವಾಮಿ. ಈ ಪಾಪ ಬಿಡಕ್ಕಾಗ್ತಾ ಇಲ್ಲ, ಈ ಕೆಟ್ಟ ಅಭ್ಯಾಸ ಬಿಡಕ್ಕಾಗ್ತಾ ಇಲ್ಲ, ಈ ಸಿಗರೆಟ್ ಬಿಡಕ್ಕಾಗ್ತಾ ಇಲ್ಲ, ಈ ವ್ಯಭಿಚಾರ ಬಿಡಕ್ಕಾಗ್ತಾ ಇಲ್ಲ, ಈ ಕುಡುಕತನ ಬಿಡಕ್ಕಾಗ್ತಾ ಇಲ್ಲ. ಈ ರೀತಿ ಯಾರೆಲ್ಲ ಕಷ್ಟಪಡ್ತಾ ಇದ್ದಾರೋ ಅವರು ವಾಕ್ಯ ಓದಿ 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 ಧ್ಯಾನ ಮಾಡಿ, ವಾಕ್ಯಕ್ಕೆ ತಮ್ಮನ್ನು ಸಮರ್ಪಣೆ ಮಾಡಿ, ವಾಕ್ಯದಿಂದ ಬಲ ಪಡ್ಕೊಂಡು ಕರ್ತನೆ ಲೋಕದ ಮಲಿನತ್ವವನ್ನು ಎಲ್ಲವನ್ನ ಮೆಟ್ಟಿ ತುಳಿದು ಜಯದ ಹೆಜ್ಜೆ ಇಡಲಿ. ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಹೊಂದಿಕೊಳ್ಳುತ್ತೇವೆ ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್. ಕೃಪಾ ಸಂಪನ್ನನಾದ ದೇವರೇ, ಈ ಹೊತ್ತು ನನ್ನೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರನ್ನು ಆಶೀರ್ವದಿಸು, ಆರೋಗ್ಯ ಕೊಡು ಸ್ವಾಮಿ. ಈ ದಿನವಿಡೀ ನೀವು ಕರೆ ಹಿಡಿದು ನಡೆಸಿ. ಈ ದಿನ ಮನರಮ್ಯವಾದ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ನಾವು ವಾಕ್ಯದಲ್ಲಿ ಹೆಚ್ಚು ಸಮಯ ಕಳೆಯುವ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಹಲ್ಲೆಲೂಯಾ. ಈ ದಿನ ಜಯದ ದಿನ ಅಂತ ಹೇಳಿ ನಾವು ಘೋಷಣೆ ಮಾಡ್ತೇವೆ. ನೀವು ಜೊತೆಗಿದ್ದು ನಡೆಸಿ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೆನ್,
ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೆನ್, ಆಮೆನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೆನ್.